ತ್ರಾಣಂ ವಿಧತ್ತೆ ಪುನಃ ಸೌಖ್ಯಾರ್ಥಿತರಃ ನಿಸಾಧನವಲಂ ಮುಕ್ತಿಶ್ರುತಿ ವಿಂಜಯನ್ ಸ್ವಪಂ ಪ್ರಾಪಯತಿ ಶರಮಾಪರಿತಯೇ ಕಲ್ಪಾವಸಾನೇ ಜಯ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಸ್ವಾಮಿನ್ನ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟಭಗವನ್ ನಮಃ ಶ್ರೀಮನ್ ಮಧ್ವಪ್ರತಿಶಗುರುಶನ್ನೋ ಜಯ ಜಯ. ಪರಿಹೃತಭವಪಾಶಃ ಪಾತು ಮಾಂ ಪಾರ್ವತೀಶಃ. ದುರ್ವಾದಿವ್ರಾತವಾದ್ಯತ್ಕರಿವರಃ ಗಮನೋ ಧಾಮ ಪಂಚಾಸ್ಯ ಲೀಲಾಂ ಆತನ್ವನ್ ಮೋದತೀರ್ಥಾಗಮಗಹನಪಯೋ ರಾಶಿ ಮಂಥಾಚಲಶ್ರೀ ವಿಖ್ಯಾತಃ ಕಂಠಪಲ್ಲಿ ಸ್ಥಳವರವಸತಿ ಶ್ರೀರಘೂತ್ತಂ ಸನಾಮ ದದ್ಯಾತ್ ವಾಗರ್ಥಬೋಧಂ ಮಮ ಪರಮಗುರು ಗ್ರಂಥಮೀಲಂ ವಿಧಾತು. ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಂ ಅಜಂ ವಿಭುಂ ಆದ್ಯಂ ಈಶಂ ವಂದೇ ಭವಗ್ರಂ ಅಮರಾಸುರಸಿದ್ಧಮಂತ್ರಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹರಿ ಓಂ. ಹದಿನಾಲ್ಕು ಮನ್ವಂತರಗಳು, ಎಲ್ಲ ಮನ್ವಂತರಗಳ ಮನುಗಳು ದೇವರ ಆರಾಧಕರು. ಪ್ರತಿಯೊಂದು ಮನ್ವಂತರಗಳಲ್ಲಿಯೂ ಕೂಡ ವಿಧ ವಿಧವಾಗಿರುವ ಚರಿತ್ರೆಗಳು, ಇತಿಹಾಸಗಳೆಲ್ಲ ನಡೆದು ನಿನ್ನೆ ಹೇಳಿದ ಹಾಗೆ ಸ್ವಯಂಭುವ ಮನುವಿನಿಂದ ಈ ಮನ್ವಂತರಗಳ ಒಂದು ಚಕ್ರ ಆರಂಭವಾಗಿದೆ. ಈಗ ಪ್ರಸ್ತುತ ಇರುವ ಮನ್ವಂತರ ನಾವು ನೀವು ಎಲ್ಲರೂ ಕೂಡ ವೈವಸ್ವತ ಮನ್ವಂತರದಲ್ಲಿ ವೈವಸ್ವತ ಮನುವಿನ ಒಂದು ಆಧಿಪತ್ಯದಲ್ಲಿ ನಾವೆಲ್ಲ ಇದ್ದೇವೆ. ಹರಿವಂಶ ಈ ವೈವಸ್ವತ ಮನು, ಆ ವೈವಸ್ವತ ಮನುವಿನ ವಂಶದ ಒಂದು ವಿಸ್ತಾರವನ್ನು, ಆ ವರ್ಣನೆಯ ಒಂದು ವಿಸ್ತಾರವನ್ನು ಮಾಡ್ತಾರೆ. ದೇವರ ಒಂದು ಪರಂಪರೆಯಲ್ಲಿ, ಬ್ರಹ್ಮದೇವರ ಒಂದು ಪರಂಪರೆಯಲ್ಲಿ ಬಂದವರು ಕಶ್ಯಪ ಋಷಿಗಳು. ಪ್ರಾಯ ನಮ್ಮಲ್ಲಿ ಗೋತ್ರ ಪ್ರವರಗಳು ಗೊತ್ತಿಲ್ಲ ಅಂತಾದಾಗ ಕೆಲವು ಕಡೆ ಶ್ರಾದ್ದಾದಿಗಳ ಒಂದು ಆಚರಣೆ ಇರ್ತದೆ, ಅಥವಾ ಇನ್ನೇನೋ ಒಂದು ಧಾರ್ಮಿಕ ಕಾರ್ಯಕ್ರಮ ಇರ್ತದೆ. ಅಲ್ಲಿ ಗೋತ್ರ ಪ್ರವರವನ್ನು ಉಚ್ಚಾರ ಮಾಡಬೇಕಾಗ್ತದೆ. ಅಂತಹ ಸಮಯದಲ್ಲಿ ಕೆಲವರಿಗೆ ಪ್ರಮಾದವಶಾತ್ ಅಥವಾ ಅಜ್ಞಾನದಿಂದ ಅಥವಾ ಉಪದೇಶಾದಿಗಳ ಒಂದು ಕೊರತೆ ಇರೋದರಿಂದ ತಮ್ಮ ಗೋತ್ರ ಪ್ರವರ ಯಾವುದು ಅಂತನ್ನೋದೇ ಗೊತ್ತಿರಬೇಕು. ಆದರೆ ಕರ್ಮ ನಡೆಯಬೇಕು, ಅಲ್ಲಿ ಆಚರಣೆ ಆಗಬೇಕು.
ಅದು ಆಗಬೇಕು ಅಂದರೆ ಅದಕ್ಕೆ ಗೋತ್ರ ಪ್ರವರಗಳ ಒಂದು ತಿಳುವಳಿಕೆ ಬೇಕು. ಅದು ಹೇಗೆ ಗೋತ್ರ ಪ್ರವರಗಳ ಜ್ಞಾನ ಇಲ್ಲ ಅಂತಂದರೆ ಕಾರ್ಯಕ್ರಮ ಮಾಡೋದು ಹೇಗೆ ಅನ್ನುವ ಪ್ರಶ್ನೆ ಬರ್ತದೆ. ಆಗ ನಮ್ಮ ಹಿರಿಯರು, ನಮ್ಮ ಜ್ಞಾನಿಗಳು ಏನೋ ಒಂದು ಪದ್ಧತಿಯನ್ನು ಹಾಕಿಕೊಟ್ಟಿದ್ದಾರೆ ಅಂದರೆ ಇಂತಹ ಪ್ರಸಂಗದಲ್ಲಿ ಗೋತ್ರ ಗೊತ್ತಿಲ್ಲದೆ ಹೋದರೆ, ಪ್ರವರ ಜ್ಞಾನ ಇಲ್ಲದೆ ಹೋದರೆ, ಅದರ ಬಗ್ಗೆ ಏನೂ ತಿಳುವಳಿಕೆ ಇಲ್ಲ ಅಂತಾದರೆ, ಕಶ್ಯಪ ಗೋತ್ರದಲ್ಲಿ ನಾವು ಬಂದವರು ಅಂತ ಹೇಳಿದರೆ ಆಗ ಆ ಕರ್ಮಾಂಗಕ್ಕೆ ಅದಕ್ಕೊಂದು ಪುಷ್ಟಿ ಬರ್ತದೆ. ಅಂದರೆ ಅಷ್ಟು ಫೇಮಸ್, ಅಷ್ಟು ಒಂದು ಸೃಷ್ಟಿಗೆ ಆಧಾರಭೂತರಾದವರು ಕಶ್ಯಪ ಋಷಿಗಳು. ಇದರಿಂದ ನಾವೇನು ತಿಳ್ಕೊಳ್ಬೇಕು ಅಂದರೆ, ವಿಧ ವಿಧವಾಗಿರುವ ಸೃಷ್ಟಿಗಳಿಗೆ ಪಿತೃಸ್ಥಾನದಲ್ಲಿ ಇದ್ದುಕೊಂಡು ಕಾರಣೀಭೂತರಾದವರು ಕಶ್ಯಪ ಋಷಿಗಳು. ಗೊತ್ತಿದ್ದಾಗ ಕಶ್ಯಪರು ಅಂತ ಹೇಳುವ ಅವಶ್ಯಕತೆ ಇರೋದು. ಅಕಸ್ಮಾತ್ ಗೋತ್ರ ಪ್ರವರಗಳು ಗೊತ್ತಿಲ್ಲದೆ ಹೋದರೆ, ಅದರ ತಿಳುವಳಿಕೆ ಇಲ್ಲದೆ ಇರುವಾಗ ಆ ಸಮಯದಲ್ಲಿ ನಾವು ಕಶ್ಯಪ ಗೋತ್ರದಲ್ಲಿ ಉತ್ಪನ್ನವಾಗಿದ್ದು ಅಂತ ಅಷ್ಟೇ ಹೇಳಿದರೆ ಸಾಕಾಗ್ತದೆ. ಒಂದು ರಹಸ್ಯವೂ ಕೂಡ ಇದರಲ್ಲಿ ಹೇಳಿದ್ದೀನಿ. ಅಕಸ್ಮಾತ್ ಎಲ್ಲಿಯಾದರೂ ಕೂಡ ಗೋತ್ರ ಪ್ರವರಗಳನ್ನು ನೀವು ಹೇಳಿ ಅಂತ ಹೇಳಿದರೆ, ಇದು ಒಂದು ನೆನಪಿದ್ರೆ ಸಾಕು. ಗೋತ್ರ ಪ್ರವರಗಳ ನೆನಪಿಲ್ಲ ಅಂತಂದರೆ ಈ ಹರಿವಂಶದ ಪ್ರವಚನ ಕಥಾಶ್ರವಣದಿಂದ ಒಂದು ಅಂಶ ಏನು ಗೊತ್ತಾಗ್ತದೆ ಅಂದರೆ, ಗೊತ್ತಿಲ್ಲದೆ ಇದ್ದರೆ ಕಶ್ಯಪ ಋಷಿಗಳನ್ನು ನೆನಪು ಮಾಡಿಕೊಂಡ್ರೆ ನಾವು ಬಚಾವಾಗ್ಬೋದು ಅಂತ ಅನ್ನುವ ಒಂದು ಅಂಶವೂ ಕೂಡ ನಮಗೆ ತಿಳಿಯುತ್ತದೆ. ಹೀಗೆ ಕಶ್ಯಪರಿಗೆ ಅನೇಕ ಪತ್ನಿಯರು, ದಿತಿ, ಅದಿತಿ, ಕದ್ರು ಮತ್ತು ವಿನುತ, ಇವರೆಲ್ಲರೂ ಕೂಡ ಕಶ್ಯಪರ ಪತ್ನಿ. ದಿತಿಯಲ್ಲಿ ಹುಟ್ಟಿದವರನ್ನು ದೈತ್ಯರು ಅಂತ, ಅದಿತಿಯಲ್ಲಿ ಹುಟ್ಟಿದವರನ್ನು ಆದಿತ್ಯರು ಅಂತ ಕರೀತಾರೆ. ಇನ್ನು ವಿನುತಾಳಲ್ಲಿ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಒಂದು ಅರುಣ, ಮತ್ತೊಬ್ಬ ಸೂರ್ಯ, ರವಿ ಹುಟ್ಟುತ್ತಾರೆ. ಇನ್ನು ಕದ್ರು ಅಂತ ಒಬ್ಬಳು ಕಶ್ಯಪ ಋಷಿಗಳ ಪತ್ನಿಯರು. ಅಲ್ಲೆಲ್ಲ ಯಾರು ಹುಡ್ತಾರೆ ಅಂದರೆ ನಾಗಗಳು. ಅಷ್ಟ ದಿಕ್ಕಿನಲ್ಲಿ 8 ದಿಕ್ಕುಗಳಲ್ಲಿ ಇರುವಂತಹ ವಾಸುಕಿ, ತಕ್ಷಕ, ಕರ್ಕೋಟಕ, ಇವೆಲ್ಲ ಏನೋ ನಾಗಗಳಿವೆ, ಡೇಂಜರಸ್ ನಾಗಗಳಿವೆಲ್ಲ, ದೈವ ನಾಗಗಳು. ಇವರೆಲ್ಲ ಹುಟ್ಟಿದ್ದಾರೆ ಇಲ್ಲಿ ಕದ್ರುವಿನಲ್ಲಿ. ನಾವು ಮುಂಜಾನೆ ಎದ್ದ ತಕ್ಷಣ ನಾವು ಹಾವನ್ನು ನೆನಪು ಮಾಡಿಕೊಳ್ಳುವುದು, ಹಾವಿನ ಸ್ಮರಣೆ ಆಗ್ತದೆ. ಹೇಗೆ ಅಂದರೆ ಕಲಿಯ ನಾಶ ಆಗಬೇಕು ಅಂದರೆ ಈ ಸರ್ಪದ ನೆನಪಾಗಬೇಕು. ಯಾವುದು? ಕರ್ಕೋಟಕಶ್ಚ ನಾಗಸ್ಯ ದಮಯಂತ್ಯ ನಳಸ್ಯ ಚ ಋತುಪರ್ಣಸ್ಯ ರಾಜಋಷೇಃ ಕೀರ್ತನಂ ಕಲಿನಾಶನಂ ಕೀರ್ತನಂ ಪುಣ್ಯವರ್ಧನಂ ಅಂತ ಮುಂಜಾನೆ ಎದ್ದು ಕಲಿ ಪೀಡೆ, ಕಲಿಯ ಬಾಧೆ ಅದು ಆಗಬಾರ್ದು ಅಂತಂದರೆ ಈ ಶ್ಲೋಕವನ್ನು ಹೇಳಬೇಕು ಅಂತ ಇದೆ. ಕರ್ಕೋಟಕ ಅಂದರೆ ಅದು ನಾಗ ಸಂತತಿಯಲ್ಲಿ ಬಂದಿರುವ, ಅರ್ಥಾತ್ ಕಶ್ಯಪ ಕದ್ರುವಿನ ಪರಂಪರೆಯಲ್ಲಿ ಬಂದಿರುವಂತಹ ಒಂದು ನಾಗಶ್ರೇಷ್ಠ. ಹೀಗೆ ಕಶ್ಯಪರ ಒಂದು ಸಂತಾನ ತುಂಬ ದೊಡ್ಡದು, ಬಹುಮುಖವಾದದ್ದು, ವಿವಿಧವಾಗಿರುವಂತಹದ್ದು, ವೈವಿಧ್ಯಮಯವಾದದ್ದು. ಈ ಕಶ್ಯಪರಿಗೆ ಅದಿತಿಯಲ್ಲಿ ಒಬ್ಬ ಮಗ ಬಿಡ್ತಾನೆ.
ಹೆಸರು ವಿವಸ್ವಾನ್ ಅಂತ ಹೆಸರು. ಅರ್ಥಾತ್ ವಿವಸ್ವಾನ್ ಅಂದರೆ ಸೂರ್ಯ ಅಂತ. ಅದಿತಿಯಲ್ಲಿ ಹುಟ್ಟಿದ್ದರಿಂದ ಅವನಿಗೇನು ಅಂತ ಕರೀತಾರೆ? ಆದಿತ್ಯ ಅಂತ. ಇಷ್ಟು ತಿಳ್ಕೊಂಡ್ರೆ ಆಯ್ತು. ಅದಿತಿಯಲ್ಲಿ ಹುಟ್ಟಿದವರೆಲ್ಲ ಅದು ಆದಿತ್ಯರು ಅಂತ. ದಿತಿಯಲ್ಲಿ ಹುಟ್ಟಿಬಿಟ್ರೆ ದೈತ್ಯರು ಅಂತ. ಹಾಗಾಗಿ ಸೂರ್ಯನಿಗೆ ಆದಿತ್ಯಾತ್ಯಾಕೆ ಹೆಸರು ಬಂತು ಅಂದರೆ ಅವನು ಅದಿತಿಯಲ್ಲಿ ಹುಟ್ಟಿದವನು ಕಶ್ಯಪನಿಗೆ. ಆದ್ದರಿಂದ ವಿವಸ್ವಾನ್ ಎಂಬ ಸೂರ್ಯ ಆದಿತ್ಯ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದಾನೆ. ನಮ್ಮಲ್ಲಿ ರವಿವಾರ ಅಂತಲೂ ಹೇಳ್ತಾರೆ, ಇನ್ನು ಕೆಲವರು ಭಾನುವಾರ ಅಂತ ಹೇಳ್ತಾರೆ. ಪ್ರಾಯ ಸಿಟಿಗಳಲ್ಲೆಲ್ಲ ರವಿವಾರ ಅಂತಲೇ ಹೇಳೋದು, ಶಾಂತಿ ರವಿವಾರ ಅಂತಲೇ ಹೇಳ್ತಾರೆ. ಇಂಗ್ಲೀಷ್ ಬಂದವರಂತೂ ಅವರಿಗೆ ರವಿವಾರ ನೆನಪೇ ಇರುತ್ತೆ, ಸಂಡೇ ಅಂತಲೇ ವೀಕೆಂಡ್ ಅಂತ ಹೇಳುತ್ತಾರೆ. ವೀಕೆಂಡ್ ಅಂದರೆ ಖುಷಿ ಅವರಿಗೆ. ಆದರೆ ಗ್ರಾಮ ಪರಿಸರದಲ್ಲಿ, ಹಳ್ಳಿಗಳ ಪರಿಸರದಲ್ಲಿ ಇಂದಿಗೂ ಕೂಡ ಅಲ್ಲಿ ರವಿವಾರ ಭಾನುವಾರ ಅಂತ ಅಷ್ಟು ಚಾಲ್ತಿಯ ಒಳಗೆ ಇಲ್ಲ. ಅಲ್ಲೇನು ಹೇಳ್ತಾರೆ ಅಂದರೆ ಆದಿತ್ಯವಾರ ಅಂತಾರೆ. ಈಗಲೂ ಕೂಡ ಹಳ್ಳಿಗಳ ಪರಿಸರದಲ್ಲಿ ಆದಿತ್ಯವಾರ ಅಂತಲೇ ಹೇಳೋದು. ಕಾರಣ ಏನು ಅಂದರೆ ಅಮ್ಮನ ನೆನಪಾಗ್ತದೆ. ಆದಿತ್ಯವಾರ ಸೂರ್ಯನನ್ನು ಹೇಳುವಾಗ, ಸೂರ್ಯನ ವಾರ ಅಂತ ಹೇಳುವಾಗ ಸೂರ್ಯನಿಗೆ ಏನಂತ ಹೇಳ್ತಾರೆ? ಆದಿತ್ಯ ಅಂತ ಹೇಳ್ತಾರೆ. ಆದಿತ್ಯ ಅಂತ ಹೇಳಿದರೆ ಯಾರು ನೆನಪಾಗ್ತದೆ? ಅಮ್ಮನ ನೆನಪಾಗ್ತದೆ. ಸೂರ್ಯನ ಅಮ್ಮ ಯಾರು ಅಂದರೆ ಅದಿತಿ. ಅಂದರೆ ನಮ್ಮ ದೇಶದ ಸಂಸ್ಕೃತಿ, ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಅದು ಎಷ್ಟು ಸುಂದರವಾದದ್ದು ಅಂದರೆ ಅಮ್ಮನನ್ನು ನೆನಪಿಸಿಕೊಡುವ ಶಬ್ದ ಅದು. ಅಂದರೆ ಒಂದು ಮೌಲ್ಯವನ್ನು, ಅಂದರೆ ಆರ್ಯರನ್ನು, ಹಿರಿಯರನ್ನು ಸ್ಮರಣೆ ಮಾಡಿಕೊಂಡೇ ಒಂದು ಶಬ್ದಗಳ ಪ್ರಯೋಗ ಮಾಡುವಂಥದ್ದೇನಿದೆ ಅದು ಸನಾತನ ಭಾರತೀಯ ಧರ್ಮ ಸಂಸ್ಕೃತಿ ಅಂತ ಅಲ್ಲ. ಅದರಿಂದ ಇಂದಿಗೂ ಕೂಡ ಗ್ರಾಮ ಉಪಗ್ರಾಮಗಳಲ್ಲಿ, ಹಳ್ಳಿಗಳ ಒಂದು ಪರಿಸರದಲ್ಲಿ ಏನು ಹೇಳೋದಿದೆ? ಆದಿತ್ಯವಾರ. ಯಾಕೆಂದರೆ ಸೂರ್ಯನನ್ನು ಹೇಳೋದರ ಮೂಲಕ ಅಮ್ಮನನ್ನು ಒಂದು ಸಂಬೋಧನೆ ಮಾಡುವಂಥ, ಅಮ್ಮನ ಬಗ್ಗೆ ಗೌರವವನ್ನು ಕೊಡುವಂಥ. ಹೀಗೆ ವಿವಸ್ವಾನ್ ಅಂತ ಕಶ್ಯಪನಿಗೆ, ಅದಿತಿಯರಿಗೆ, ಈ ದಂಪತಿಗಳಿಗೆ ಸೂರ್ಯ ಬರುತ್ತಾನೆ. ಹುಟ್ಟುವಾಗಲೇ ಅವನು ತುಂಬ ಕೆಂಡಾಮಂಡಲ ತಾಪ, ಅವನ ತಾಪವನ್ನು ಸಹಿಸಿಕೊಳ್ಳೋದೇ ಕಷ್ಟ. ಯಾಕೆ ಹಾಗಾಗಿತ್ತು ಅಂದರೆ ಈ ಅದಿತಿ, ಹರಿವಂಶ ಹೇಳ್ತಾರೆ, ಅದಿತಿ ಅವಳು ಗರ್ಭವತಿ ಆಗಿತ್ತು. ಗರ್ಭಿಣಿ ತುಂಬ ಆಶೆಗಳಿರ್ತದೆ. ಗರ್ಭವತಿಯರಿಗೆ ಆಶೆಗಳು, ಬಯಕೆಗಳಿರ್ತದೆ, ಬೇರೆ ಬೇರೆ ಬಯಕೆಗಳಿರ್ತದೆ. ನಮ್ಮ ರಾಯರನ್ನು ತನ್ನ ಮಡಿಲಲ್ಲಿ ಹೊತ್ತುಕೊಂಡ, ತನ್ನ ಗರ್ಭದಲ್ಲಿ ಧರಿಸಿಕೊಂಡ ಆ ಅಮ್ಮ ಇದ್ದಾಳೆ. ಯಾರೋ ರಾಯರ ತಾಯಿ ಗೋಪಿಕಾಂಬ ಅಲ್ಲ, ಗೋಪಿಕಾಂಬ. ರಾಯರ ಪತ್ನಿಗೆ ಸರಸ್ವತಿ ಅಂತ ಪೂರ್ವಾಶ್ರಮ. ಅಮ್ಮ ಗೋಪಿಕಾಂಬಾಳಿಗೆ ಬಯಕೆ ಏನೇ ಇತ್ತು, ಏನು ಅಪೇಕ್ಷೆ ಇತ್ತು ಅಂದರೆ ಅವಳಿಗೆ ಕಾವಿ ಬಣ್ಣದ ಶಾಲನ್ನು ಪ್ರತಿನಿತ್ಯ ಹೊತ್ತುಕೊಡಬೇಕು ಅಂತ ಆಶೆ. ಎಷ್ಟು ಇಂಥ ಬಯಕೆ, ಕಾವಿ ಬಣ್ಣದ ಶಾಲನ್ನು ನಾನು ಹೊತ್ತುಕೊಡಬೇಕು. ಅದು ರಾಘವೇಂದ್ರ ವಿಜಯದಲ್ಲಿ ಉಲ್ಲೇಖ ಮಾಡ್ತಾರೆ. ಅದು ಯಾಕೆ ಅವಳಿಗೆ ಬಯಕೆ ಬಂತು ಅಂದರೆ ಒಳಗಿರುವ ಮಗು ಅದು ಆ ಸ್ವಭಾವದ, ಸನ್ಯಾಸ ಸ್ವಭಾವದ ಮಗು ಒಳಗಡೆ ಇದ್ದದ್ದರಿಂದ ಮುಂದೆ ಯತಿ ಆಗ್ತಾರೆ, ಆದ್ದರಿಂದ ಮುಂದೆ ಸನ್ಯಾಸಿಗಳಾಗ್ತಾರೆ. ಆದ್ದರಿಂದ ಆ ಗರ್ಭದಲ್ಲಿ ಏನು
ಆ ಮಗುವಿನ ಒಂದು ಸ್ವಭಾವಕ್ಕೆ ಅನುಗುಣವಾಗಿ ಇವಳು ಕೂಡ ಏನು ಬಯಕೆ ಪಟ್ಟಳು, ಏನು ಬಯಸಿದ್ಳು, ಕಾವಿ ಶಾಲು ಬೇಕು ಅಂತ. ಇನ್ನು ಕೆಲವರು ಗೋಪಿಚಂದನ ತಿಂತಾರೆ. ಗರ್ಭಿಣಿ ಆಗಿರುವಾಗ ಗೋಪಿಚಂದನ ಇಷ್ಟ ಆಗ್ತದೆ, ಕೆಲವರಿಗೆ ಭಸ್ಮ ಇಷ್ಟ, ಇನ್ನು ಕೆಲವರಿಗೆ ಇಜ್ಜಿಲು ಇಷ್ಟ. ಇಜ್ಜಿಲು ಗೋಪಿಚಂದನ ಯಾಕೆ ಇಷ್ಟ ಆಗ್ತದೆ ಅಂದರೆ, ಮುಂದೆ ಗೋಪಿಚಂದನ ಧಾರಣೆ ಮಾಡುವ ಮಗು ಹುಡ್ತದೆ ಅಂತ ತಿಳ್ಕೊಳ್ಬೇಕು. ಭಸ್ಮ ಯಾಕೆ ಇಷ್ಟ ಆಗ್ತದೆ ಅಂದರೆ, ಭಸ್ಮ ಧಾರಣೆ ಮಾಡುವ ಮಗು ಹುಡ್ತದೆ ಅಂತ ಆ ರೀತಿ ಭಾವಿಸಬೇಕು. ಇಜ್ಜಿಲು ಯಾಕೆ ಇಷ್ಟ ಆಗ್ತದೆ ಅಂದರೆ, ಮಡಿಯಲ್ಲಿ ಇಜ್ಜಿಲು ಒಲೆಯ ಮೇಲೆ ಕುಕ್ಕರ್ ಇಟ್ಟು ಮಡಿ ಮಾಡುವಂತಹ ಮಗು ಒಬ್ಬ ನಿಷ್ಠಾವಂತ ಮಗು ಒಬ್ಬ ಹುಡುತಾನೆ ಅಂತ ಭಾವಿಸಬೇಕು. ಅಥವಾ ಯಾರಿಗಾದರೂ ಕಪ್ಪು ಮಸಿ ಬೆಳೆಯಲಿಕ್ಕೆ ರೆಡಿಯಾಗಿದ್ದಾರೆ ಅಂತ ಭಾವಿಸಬೇಕು. ತಾತ್ಪರ್ಯ ಏನು ಅಂದರೆ, ಆ ಮಗುವಿನ ಸ್ವಭಾವಕ್ಕೆ ಅನುಗುಣವಾಗಿ, ಆ ನೇಚರಿಗೆ ಅನುಗುಣವಾಗಿ ಆ ತಾಯಿಯಲ್ಲಿಯೂ ಕೂಡ, ಆ ಅಮ್ಮನಲ್ಲಿಯೂ ಕೂಡ ಒಂದು ವಿಕೃತಿ ಉಂಟಾಗ್ತದೆ. ಇದು ಗರ್ಭಿಣಿ ಅದಿತಿ ದೇವಿ ಪೂರ್ಣ ಗರ್ಭವತಿಯಾಗಿ ಒಂದು ದಿನ ಬುಧ ಬರ್ತಾರೆ. ಬುಧ ಬಂದು ಭಿಕ್ಷೆ ಬೇಡ್ತಾರೆ. ಯಾರಿಗೆ? ಈ ಅದಿತಿಗೆ ಭಿಕ್ಷೆ ಬೇಡ, ಭಿಕ್ಷೆ ಕೊಡು ಅಂತ ಕೇಳಿ. ಆದರೆ ಒಳಗೆ ಹೋಗಿ ಭಿಕ್ಷೆ ತಗೊಂಡು ಬರಬೇಕು. ಭಾರ, ಗರ್ಭದ ಭಾರ, ಲೇಟ್ ಆಯಿತು. ಭಿಕ್ಷೆಯನ್ನು ಕೇಳುವ ಭಿಕ್ಷಕರು ಬಂದಾಗ ಆದಷ್ಟು ತಡ ಮಾಡದೆ ಏನು ಮಾಡಬೇಕು, ಅವರಿಗೆ ಭಿಕ್ಷೆಯನ್ನು ಹಾಕಬೇಕು. ಇದು ಶಾಸ್ತ್ರ ಧರ್ಮ, ತಡ ಮಾಡಬಾರ್ದು. ಈ ಶುಕಾಚಾರ ಹಾಗೇನು, ಅವರು ಮನೆಗಳಿಗೆ ಭಿಕ್ಷೆಯನ್ನು ಕೇಳಲಿಕ್ಕೆ ಹೋದರೆ ಅವರು ಎಷ್ಟು ಹೊತ್ತು ಅಲ್ಲಿರೋದು ಅಂದರೆ, ಗೋದೋಹನ ಮಾತ್ರ ಅಂತ ಹೇಳ್ತಾರೆ ಭಾಗವತ. ಗೋದೋಹನ ಅಂದರೆ ಒಂದು ಆಕಳಿನ ಕೆಚ್ಚಲನ್ನು ಕರೆಯುವಾಗ, ಹಾಲು ಕರೆಯುವಾಗ ಎಷ್ಟು ಸಮಯ ಸಿಗ್ತದೆ ಅಷ್ಟು ಹೊತ್ತು ಮಾತ್ರ ಅವರು ನಿಂತುಕೊಳ್ತಾರೆ. ಟೈಮ್ ಆಯಿತು, ಅಷ್ಟರೊಳಗೆ ಭಿಕ್ಷೆ ಬರಲಿಲ್ಲ, ಮುಗಿತು, ಮತ್ತೆ ಅವರು ಮುಂದೆ ಹೊರಡ್ತಾರೆ. ಅಷ್ಟು ಮಾತ್ರ ಸಮಯ. ಇದು ಶಾಸ್ತ್ರ ಧರ್ಮ. ಭಿಕ್ಷೆ ಬೇಡುವವರು, ಭಿಕ್ಷುಕರು ಮನೆಗೆ ಬಂದಾಗ ಅವರಿಗೆ ಏನು ಮಾಡಬಾರ್ದು, ಕಾಯಿಸಬಾರ್ದು. ಮನೆಯಲ್ಲಿ ಯಾರೂ ಇಲ್ಲ, ಅದಿತಿ ಒಬ್ಬಳೇ ಇದ್ದಾಳೆ, ಗರ್ಭವತಿ ಇದ್ದಾಳೆ. ಕಶ್ಯಪರು ಎಲ್ಲಿಯೋ ಹೊರಗಡೆ ಹೋಗಿದ್ದಾರೆ. ಬುಧ ಭಿಕ್ಷೆ ಬೇಡಲಿಕ್ಕೆ ಅವನು ಬಂದಿದ್ದಾನೆ. ಆದರೆ ಇವಳಿಗೆ ಗರ್ಭದ ಭಾರ, ಗರ್ಭವತಿಯ ಮೇಲೆ ಸ್ವಲ್ಪ ನಿಧಾನ ಹೆಜ್ಜೆ ಹಾಕಿಕೊಂಡು ಬರಬೇಕಾಗ್ತದೆ. ಬರುವಾಗ ತಡ ಆಯಿತು. ತಡ ಆದ ತಕ್ಷಣ ತುಂಬ ತಡ ಆಯಿತು. ಬುಧ ಏನು ಮಾಡ್ತಾನೆ, ಅದಿತಿಗೆ ಶಾಪ ಕೊಡ್ತಾನೆ. ಸಿಟ್ಟು ಬರ್ತದೆ. ಭಿಕ್ಷೆ ನೀನು ಕೊಡೋದು ತಡ ಮಾಡಿದ್ದರಿಂದ ಅದಕ್ಕೆ ತಡ ಮಾಡಿದ್ದರಿಂದ ನಿನ್ನ ಗರ್ಭ, ನಿನ್ನೊಳಗಿರುವ ಗರ್ಭದಲ್ಲಿರುವ ಶಿಶು ಅದು ಸತ್ತು ಹೋಗಲಿ ಅಂತ ಶಾಪ. ಬುಧ ಅಷ್ಟು ಪೇಷನ್ಸು ಇಲ್ಲ ಆ ಬುಧನಿಗೆ. ನವಗ್ರಹಗಳಲ್ಲಿ ಅವನೊಬ್ಬ ಬುದ್ಧಿಯನ್ನು ಕೊಡುವಂತಹ ದೇವತೆ ಅವನು. ಶಾಪ ಕೊಟ್ಟರು, ನಿನ್ನ ಗರ್ಭ ಮರಣವಾಗಲಿ, ಒಳಗಿರುವ ಶಿಶು, ಆ ಮಗು ಸತ್ತು ಹೋಗಲಿ ಅಂತ ಶಾಪ ಕೊಟ್ಟರು. ಶಾಪ ಕೊಟ್ಟು ಹೊರಟೆ ಹೋದ. ಆಗ ಅದಿತಿ ತುಂಬ ಚಿಂತಾಕ್ರಾಂತ. ಕಷ್ಟಪಟ್ಟು ಇದು ನಾವು ಸಂತಾನ ಪಡೆದುಕೊಳ್ತಾ ಇದ್ದೇವೆ, ಒಳಗಿರುವ ಗರ್ಭ ಸತ್ತು ಹೋಗ್ತದೆ. ತುಂಬ ಚಿಂತೆ ಆಯಿತು ಅದಿತಿಗೆ. ಆಗ ಅವಳು ಏನು ಮುಂದೆ? ಆಗ ಕಶ್ಯಪರು ಬಂದರು. ಕಶ್ಯಪರು ಮನೆಗೆ ಬಂದರು. ಮಂತ್ರಸಿದ್ಧರವರು ಮತ್ತು ವೇದ ಮಂತ್ರಗಳನ್ನು
ಅವರು ಕಂಡವರು, ದೇವರ ಭಕ್ತರು. ನಾನಾಗಲೇ ತಿಳಿಸಿದಂತೆ ಪ್ರಾಯ ಸೃಷ್ಟಿ ಅದು ಕಶ್ಯಪರದ್ದು. ಕಶ್ಯಪರಿಗೆ ಪ್ರಾರ್ಥನೆ ಮಾಡ್ತಾಳೆ, ಗಂಡನಿಗೆ ಪ್ರಾರ್ಥನೆ ಮಾಡ್ತಾಳೆ. ಒಳಗಿರುವ ಅಂಡ ಅದು ಉಜ್ಜೀವನ ಆಗಬೇಕು. ಮೃತ ಆಗಿದೆ, ಆ ಮೃತವಾಗಿರುವ ಅಂಡ ಏನಾಗಬೇಕು? ಬೆಳಗಬೇಕು. ಬೆಳಗುವಂತೆ, ಅದು ಮತ್ತೆ ಚೈತನ್ಯ ಬರುವಂತೆ ನೀವು ನನಗೆ ರಕ್ಷಣೆ ಮಾಡಬೇಕು, ಆ ಗರ್ಭವನ್ನು ಕಾಪಾಡಬೇಕು, ಮೃತವಾದ ಅಂಡವನ್ನು ನೀವು ಕಾಪಾಡಬೇಕು ಅಂತ ಹೇಳಿದಾಗ ಆ ಕಶ್ಯಪರೇನು ಮಾಡ್ತಾರೆ, ತಮ್ಮ ತಪಸ್ಸಿನ ಪ್ರಭಾವದಿಂದ ಆ ಬುಧನ ಶಾಪ ಏನಿದೆ ಆ ಶಾಪವನ್ನು ಏನು ಮಾಡ್ತಾರೆ, ತಾವೇ ವಿಡ್ರಾ ಮಾಡ್ತಾರೆ. ಅವರು ಎಷ್ಟು ಸಾಮರ್ಥ್ಯ! ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ. ಶಾಪವನ್ನು ವರವನ್ನಾಗಿ, ಶಾಪ ಕೊಡೋದು ಓಕೆ, ವರ ಕೊಡೋದು ಆಯಿತು, ಆದರೆ ಶಾಪವನ್ನೇ ವರವನ್ನಾಗಿ ಮಾಡುವಂತಹ ಸಾಮರ್ಥ್ಯ ಅಂದರೆ ಅದು ಗ್ರೇಟ್. ಆ ಶಕ್ತಿ ಇದೆ ಯಾರಿಗೆ? ರಾಘವೇಂದ್ರ ಸ್ವಾಮಿ. ಅದಕ್ಕೆ ಅಪ್ಪಣ್ಣಾಚಾರ್ಯರು ಹೇಳಿದ್ದೇನು, ಶಾಪಾನುಗ್ರಹ ಶಕ್ತವನ್ನು ರಾಘವೇಂದ್ರ ಅನ್ನವಿದ್ಯತೆ. ಕೊಟ್ಟ ಶಾಪವನ್ನು ಅನುಗ್ರಹ ಮಾಡುವಂತಹ, ಆ ಶಾಪವನ್ನೇ ವರವನ್ನಾಗಿ ಮಾಡುವ ಸಾಮರ್ಥ್ಯ ರಾಯರಿಗೆ ಇರ್ತದೆ. ತುಂಬ ಕರುಣಾಮಯಗಳು ರಾಘವೇಂದ್ರ ಸ್ವಾಮಿಗಳು. ಕಲಿಯುಗದ ಕಾಮಧೇನು ಅಂತ ಕರೀತಾರೆ ನನಗೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ಮೊನ್ನೆ ಪ್ರವಚನಕ್ಕೆ ಹೋಗಿದ್ದೆ ಮಂತ್ರಾಲಯಕ್ಕೆ. 5 ದಿನಗಳ ಪರ್ಯಂತ ರಾಯರ ಸನ್ನಿಧಾನದಲ್ಲಿ ಪ್ರವಚನ ಮಾಡುವ ಒಂದು ಯೋಗ ಬಂದಿತ್ತು. ಅದು ನೋಡಿದರೆ ಮತ್ತೊಂದು ತಿರುಪತಿಯಂತೆ ಕಂಡಿತು. ಇನ್ನೊಂದು ತಿರುಪತಿಯಾಗಿ, ಅಭಿನವ ತಿರುಪತಿಯಾಗಿ ಎಷ್ಟು ಜನ ತಿಮ್ಮಪ್ಪನಿಗೆ, ದೇವರಿಗೆ ಬರುವ ಹಾಗೆ ಗುರುಗಳಿಗೆ ಗುರುದರ್ಶನಕ್ಕೆ ಬರ್ತಾರೆ. ಅಷ್ಟು ಒಂದು ಅಪೂರ್ವವಾದ ಸನ್ನಿಧಾನೋಪೇತವಾದ ಕ್ಷೇತ್ರ ರಾಯರ ಕ್ಷೇತ್ರ. ನಾನು ಯಾಕೆ ಹೇಳಿದೆ ಅಂದರೆ, ನಮಗೊಂದು ಧೈರ್ಯ, ಒಂದು ಏನು ಧೈರ್ಯ ಅಂದರೆ, ಎಂತಹ ಕಷ್ಟ ಪ್ರಸಂಗ ಬಂದರೂ, ಎಂತಹ ಒಂದು ಕ್ರಿಟಿಕಲ್ ಸಿಚುವೇಶನ್ ನಮಗೆ ಎದುರಾದರೂ ಧೈರ್ಯ ಏನು ಅಂದರೆ, ಕಲಿಯುಗದಲ್ಲಿ ನಮ್ಮ ಜೊತೆಗೆ ಯಾರಿದ್ದಾರೆ? ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ ಅನ್ನುವ ಒಂದು ಧೈರ್ಯ. ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ ಎಂಬ ಧೈರ್ಯದಿಂದಲೇ ನಾವು ಎಷ್ಟೋ ವಿಘ್ನಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಹಾಗೆ ಶಾಪವನ್ನು ಅನುಗ್ರಹ ಮಾಡುವ ಸಾಮರ್ಥ್ಯ, ವರವನ್ನು ಮಾಡುವ ಸಾಮರ್ಥ್ಯ ಅವರದ್ದು. ಇವರೇನು ಮಾಡ್ತಾರೆ? ಕಶ್ಯಪರು ತಮ್ಮ ಮಂತ್ರದಿಂದ ಆ ಶಾಪವನ್ನು ವರ ಮಾಡ್ತಾರೆ. ಏನು ಮಂತ್ರ ಗೊತ್ತಿಲ್ಲ, ಆದರೆ ನಮಗೆ ಮಂತ್ರ ಗೊತ್ತಿದೆ, ಮಂತ್ರ ಸಿದ್ಧಿ ಇಲ್ಲ ಅಷ್ಟೆ, ಬೇರೆ ಯಾವ ಮಂತ್ರ ಅಲ್ಲ. ಆ ಶಾಪವನ್ನು ವರವನ್ನಾಗಿ ಮಾಡುವ ಮಂತ್ರ ಯಾವುದು ಗೊತ್ತಿಲ್ಲ? ಗಾಯತ್ರಿ ಮಂತ್ರ. ಅದೇ ಮಂತ್ರ ಧಿಯೋ ಯೋನಃ, ಅದೇ ಮಂತ್ರ. ಧಿಯ, ಧಿ ಬುದ್ಧಿ, ಕುಬುದ್ಧಿಯನ್ನು ಸುಬುದ್ಧಿಯನ್ನು, ಕುಮತಿಯನ್ನು ಸುಮತಿಯನ್ನಾಗಿ ಮಾಡುವ ಒಂದು ಸಾಮರ್ಥ್ಯ ಯಾವುದಕ್ಕೆ ಇರ್ತದೆ? ಗಾಯತ್ರಿ ಮಂತ್ರಕ್ಕೆ. ಆದರೆ ನಮ್ಮ ದೌರ್ಬಲ್ಯ ಏನು ಅಂದರೆ, ಗಾಯತ್ರಿ ಮಂತ್ರ ಗೊತ್ತಿದ್ದರೂ ಗಾಯತ್ರಿ ಮಂತ್ರವನ್ನು ಜಪಿಸುವ ಜನ ಇದ್ದಾರೆ, ಆ ಜಪಿಸುವ ಜನರೇ ಶ್ರದ್ಧೆಯಿಂದ ಜಪಿಸಲಾರದಂತೆ ಆಗುತ್ತೆ. ಜಪಿಸುವವರು ಜಪಿಸುವುದಿಲ್ಲ, ಯಾರು ಜಪಿಸಬಾರದು ಅವರು ಜಪಿಸುತ್ತಾರೆ. ಇದು ದೌರ್ಬಲ್ಯ, ಗಾಯತ್ರಿ ಮಂತ್ರದ ವೀಕ್ನೆಸ್. ಗಾಯತ್ರಿ ಮಂತ್ರವನ್ನು ಅರ್ಥಾನುಸಂಧಾನಪೂರ್ವಕವಾಗಿ ತಿಳಿದುಕೊಂಡು ಜಪಿಸಬೇಕು. ಕೆಲವರು ಏನೇನೋ ಸಂಖ್ಯೆ ಹೇಳಿ ಜಪಿಸಬೇಕು, ಎಲ್ಲ ರಾಂಗ್ ನಂಬರ್ಸ್. ಗಾಯತ್ರಿ ಮಂತ್ರವನ್ನು ಜಪಿಸುವಾಗ ಅದರದೇ ಒಂದು ಸಂಖ್ಯಾ ಇದೆ, ಅಷ್ಟು ಸಂಖ್ಯಾ ಮಾತ್ರದಿಂದ ಜಪಿಸಬೇಕು. ಕೆಲವರು 124, 108,
ಹೀಗೆಲ್ಲ ಜಪಿಸ್ತಾರೆ. ಆದರೆ ಅದು ಅಷ್ಟು ಶಾಸ್ತ್ರ ಸಮ್ಮತಿ ಇರುವುದಿಲ್ಲ. 3 ವಿಧ ಜಪ ಇರ್ತದೆ ಗಾಯತ್ರಿ ಮಂತ್ರದ್ದು. 3 ವಿಧ ಜಪ ಹರಿವಂಶದಲ್ಲಿ ವರ್ಣನೆ ಇದೆ ಗಾಯತ್ರಿ ಮಂತ್ರದ್ದು. 3 ವಿಧವಾಗಿ ಗಾಯತ್ರಿಯನ್ನು ಜಪಿಸಬೇಕು. ಪ್ರಥಮ ಒಂದು ಉತ್ತಮ ಕಲ್ಪ, ಮತ್ತೊಂದು ಮಧ್ಯಮ ಕಲ್ಪ, ಇನ್ನೊಂದು ಅಧಮ ಕಲ್ಪ ಅಂತ 3 ಒಂದು ಕಲ್ಪ ಪ್ರಕಾರವಾಗಿತ್ತು. ಉತ್ತಮ ಕಲ್ಪದಲ್ಲಿ ಜಪಿಸಬೇಕು ಅಂದರೆ ಗಾಯತ್ರಿಯನ್ನು 1000 ಮಾಡಬೇಕು. ನಿತ್ಯ 1000 ಮಾಡಿದರೆ ಉತ್ತಮ ಕಲ್ಪ. ಮಧ್ಯಮ ಕಲ್ಪ ಅಂದರೆ 100 ಮಾಡಬೇಕು. ಅಧಮ ಕಲ್ಪ ಅಂದರೆ 10 ಜಪಿಸಬೇಕು. ಸಹಸ್ರ ಪರಮಾಂ ದೇವೀಂ ಶತಮಧ್ಯಾಂ ದಶಾವರಾಂ ಅಂತ ಮಧ್ವಾಚಾರ್ಯರು ಹೇಳ್ತಾರೆ. ಉತ್ತಮ ಪಕ್ಷ ಅಂದರೆ 1000 ಮಾಡಬೇಕು, ಜಪಿಸಬೇಕು. ಮಧ್ಯಮ ಕಲ್ಪ ಅಂದರೆ 100 ಜಪಿಸಬೇಕು. ಅಧಮ ಕಲ್ಪ ಅಂದರೆ 10 ಜಪಿಸಬೇಕು. ನಿಮ್ಗೆ ಯಾವುದು ಇಷ್ಟ ಆಗ್ತದೆ ಅಂದರೆ 10 ಸಾಕು, 10 ಸಾಕು. ಅಂದರೆ ನಮ್ಮ ಸಂಧ್ಯಾವಂದನ ಬೇಗ ಮುಗಿತದೆ. ಬೇಗ ಮುಗಿದ್ರೆ ನಮಗೆ ಬೇರೆ ಕಡೆ ಮನಸ್ಸಾಗ್ತದೆ. ಗಾಯತ್ರಿ ಮಂತ್ರ ಮಾಡುವಾಗಲೇ ಮನಸ್ಸಿರೋದಿಲ್ಲ. ಆ ಗಾಯತ್ರಿ ಮಂತ್ರ ಜಪ ಮಾಡಬೇಕಾದ್ರೆ ಆ ಜಪ ಮಾಡುವ ಮನಸ್ಸು ಬೇಕಲ್ಲ. ಆ ಜಪ ಮಾಡುವ ಮನಸ್ಸು ಬರಲಿಕ್ಕೂ ಕೂಡ ಮತ್ತೆ ಗಾಯತ್ರಿ ಮಂತ್ರವನ್ನೇ ಮಾಡಬೇಕು. ಧಿಯೋ ಯೋ ನಃ ಪ್ರಚೋದಯ. ಗಾಯತ್ರಿ ಮಂತ್ರ ಜಪ ಮಾಡಬೇಕು ಅಂತ ಮನಸ್ಸು ಬರಬೇಕಲ್ಲ. ಆ ಮನಸ್ಸು ನಮಗೆ ಬರಬೇಕು ಅಂದರೆ ಮತ್ತೆ ಯಾರ ಸಹಾಯ ಬೇಕು? ಮತ್ತೆ ಗಾಯತ್ರಿ ಮಂತ್ರದ ಸಹಾಯ ಬೇಕು. ಎಷ್ಟೋ ಜನ ಏನು ಭಾವಿಸಿದ್ದಾರೆ, ಗಾಯತ್ರಿ ಅಂದರೆ ಅದು ಒಂದು ಹೆಣ್ಣು ಅಂತ, ಸ್ತ್ರೀ ಒಂದು ದೇವಿಯವಳು, ಗಾಯತ್ರಿ ದೇವಿಯವಳು ಅಂತ ಭಾವಿಸಿದ್ದಾರೆ. ಸರಿ, ಒಂದು ರೀತಿಯಲ್ಲಿ ಸರಿಯಲ್ಲ. ಆದರೆ ಗಾಯತ್ರಿ ಶಬ್ದದ ಅರ್ಥ ಸರಸ್ವತಿ ಅಲ್ಲ, ಗಾಯತ್ರಿ ದೇವಿಯಲ್ಲ. ನಂತರದ ಅರ್ಥ ಅವಳು. ಮುಖ್ಯಾರ್ಥ ಯಾರು? ಗಾಯತ್ರಿ ಶಬ್ದದ ಪರಮಾರ್ಥ ಯಾರು ಅಂದರೆ ಗಾಯಂತಂ, ಭಜಿಸುವವರನ್ನು ತ್ರಾತಿ, ರಕ್ಷಣೆ ಮಾಡುವಂತಹ ದೇವರು. ಗಾಯತ್ರಿ ಅಂದರೆ ನಾರಾಯಣ ಅಂತ. ಹೀಗೆ ವೇದವ್ಯಾಸ ದೇವರು ಗಾಯತ್ರಿ ಶಬ್ದದ ನಿರ್ವಚನವನ್ನು ಮಾಡಿದ್ದಾರೆ. ಅರ್ಥ ಆಯ್ತಲ್ಲ? ಗಾಯತ್ರಿ ಅಂದರೆ ನಮಗೆ ದೇವಿಯ ನೆನಪಾಗ್ತದೆ, ದೇವಿಯ ರೂಪ ಕಣ್ಮುಂದೆ ಬರುತ್ತದೆ. ಬರಲಿ, ಬೇಡ ಅನ್ನೋದಿಲ್ಲ. ಆದರೆ ಗಾಯತ್ರಿ ಶಬ್ದದ ಮುಖ್ಯಾರ್ಥ ಯಾರು? ಪರಮ ಮುಖ್ಯಾರ್ಥ ಯಾರು ಅಂದರೆ ನಾರಾಯಣ, ವಿಷ್ಣು. ಹೌದು, ಸಾವಿತ್ರಿ. 3 ಟೈಪ್ ಇದೆ: ಗಾಯತ್ರಿ, ಸಾವಿತ್ರಿ, ಸರಸ್ವತಿ. ಒಂದು ಗಾಯತ್ರಿಯ ಆರಾಧನೆ, ಇನ್ನೊಂದು ಸಾವಿತ್ರಿಯ ಆರಾಧನೆ, ಇನ್ನೊಂದು ಸರಸ್ವತಿಯ ಆರಾಧನೆ. ಅಂದರೆ ಮುಂಜಾನೆಯ ಸಂಧ್ಯಾವಂದನ, ಮಧ್ಯಾಹ್ನದ ಸಂಧ್ಯಾವಂದನ ಮತ್ತು ಸಂಜೆಯ ಸಂಧ್ಯಾವಂದನ. 3 ಹೊತ್ತು ಸಂಧ್ಯಾವಂದನ ಮಾಡಬೇಕು ಅಂತ ಶಾಸ್ತ್ರ. ಆದರೆ ಈಗ 3 ಹೊತ್ತು ಹೋಗಿ ಸ್ವಲ್ಪ 2 ಹೊತ್ತಿಗೆ ಅದು ಹೋಯಿತು. ಕೆಲವರು ಒಪ್ಪತ್ತು ಮಾಡಿ ಹೋದರೆ ಮತ್ತೆ ನಾಳೆವರೆಗೆ ಗಾಯತ್ರಿ ವೇಟ್ ಮಾಡಬೇಕು, ಯಾವಾಗ ನಮ್ಮ ಜಪಿಸ್ತಾರೆ. ಇನ್ನು ಕೆಲವರಂತೂ ಸೂಟಿ ಮಾಡಬೇಕು, ವಾರಕ್ಕೊಮ್ಮೆ ಗಾಯತ್ರಿ ಮಂತ್ರ ಜಪಿಸಿದರೆ ಆಯಿತು. ಹೀಗೆಲ್ಲ ಮಾಡೋದರಿಂದ ಗಾಯತ್ರಿ ಮಂತ್ರದ ಸಿದ್ಧಿ ಆಗುವುದಿಲ್ಲ. ಗಾಯತ್ರಿ ಮಂತ್ರದ ಸಿದ್ಧಿ ಎಷ್ಟು ಅದ್ಭುತ, ಬಹಳ ಅದ್ಭುತವಾಗಿರುವಂಥ. ಇದನ್ನು ಗಾಯತ್ರಿ ಮಂತ್ರದ ಆ ಒಂದು ವಲಯ, ಆ ಶಕ್ತಿಯ ವಲಯ, ಆ ಝೋನ್, ಅದು ಎಷ್ಟು ಪವರ್ಫುಲ್ ಆಗಿರ್ತದೆ ಅಂತ ಅನ್ನೋದನ್ನು ನಮ್ಮವರು ಹೇಳಿದ್ದಾರೆ. ನಮ್ಮವರು ಅಂತ ಹೇಳ್ತಾರೆ, ನಮ್ಮ ವಿಜ್ಞಾನಿಗಳು ತುಂಬ ಅದ್ಭುತವಾಗಿ ಹೇಳಿದ್ದಾರೆ, ತತ್ವಜ್ಞಾನಿಗಳು. ಈ ವಿಷಯವನ್ನು ಪಾಶ್ಚಾತ್ಯ ಜ್ಞಾನಿಗಳು ಕೂಡ ಗಾಯತ್ರಿ ಮಂತ್ರದ ಸಾಮರ್ಥ್ಯ ಎಷ್ಟು, ಮ್ಯಾಕ್ಸ್ ಮುಲ್ಲರ್ ಅಂಥವರು, ಐನ್ಸ್ಟೀನ್ ಅಂಥವರು, ಅಂತಹ ವಿಜ್ಞಾನಿಗಳು ಕೂಡ ಗಾಯತ್ರಿ ಮಂತ್ರದ ಸಾಮರ್ಥ್ಯ ಏನು ಅಂತನ್ನೋದನ್ನು ಅವರು ಕಂಡುಕೊಂಡಿದ್ದಾರೆ. ಕಂಡುಕೊಂಡು ತಮ್ಮ ಲೋಕ ಏನಿದೆ, ತಮ್ಮ ಲೋಕವನ್ನೇ ಮರೆತು ಗಾಯತ್ರಿ ಬಳಿಗೆ, ಗಾಯತ್ರಿ ಮಾತೆಯ ಬಳಿಗೆ ಅವರೆಲ್ಲ ಬರ್ತಾರೆ. ಆದರೆ ಗಾಯತ್ರಿ ಮಾತೆ ಇರುವ ನಮ್ಮ ದೇಶವಿದೆ. ಈ ಗಾಯತ್ರಿ ಮಾತೆಯನ್ನು ಬಿಟ್ಟು ಬೇರೆ ಕಡೆ ಹೋಗುವಂಥದ್ದು ಒಂದು ರೀತಿ ದುರಂತ, ಅದು ವಿಪರ್ಯಾಸ.
ಹೀಗೆ ಗಾಯತ್ರಿ ಬಹಳ ಅದ್ಭುತವಾಗಿರುವಂತಹದ್ದು. ಅದರಿಂದಲೇ ವರವನ್ನು ಏನು ಮಾಡ್ಬೋದು, ಶಾಪ ಮಾಡ್ಬೋದು, ಶಾಪವನ್ನು ವರ ಮಾಡ್ಬೋದು. ಇನ್ನೊಂದು ವಿಷಯ ಗೊತ್ತಾ, ಈ ಬ್ರಹ್ಮಾಸ್ತ್ರ ಇರ್ತದಲ್ಲ, ಬ್ರಹ್ಮಾಸ್ತ್ರ ಈಗಿನ ಅಣ್ವಸ್ತ್ರ ಇದೆಯಲ್ಲ, ನ್ಯೂಕ್ಲಿಯರ್, ಅದರ ಲಕ್ಷ ಪಟ್ಟು ಕೋಟಿ ಪಟ್ಟು ಇರುವಂತಹದ್ದು ಬ್ರಹ್ಮಾಸ್ತ್ರ. ನ್ಯೂಕ್ಲಿಯರ್ ಅಂದರೆ ದೇಶವನ್ನೇ ಸುಟ್ಟಾಗ್ತದೆ. ಆದರೆ ನ್ಯೂಕ್ಲಿಯರ್ಗಿಂತಲೂ ಲಕ್ಷ ಪಟ್ಟು ಶಕ್ತಿಯುತವಾಗಿರುವಂತಹದ್ದು ಬ್ರಹ್ಮಾಸ್ತ್ರ. ಆ ಬ್ರಹ್ಮಾಸ್ತ್ರಕ್ಕೂ ಕೂಡ ಮಂತ್ರ ಯಾವುದು, ಅದಕ್ಕೂ ಕೂಡ ಮಂತ್ರ ಯಾವುದು ಅಂದರೆ ಹರಿವಂಶ ಹೇಳಿದ್ದು, ಅದಕ್ಕೂ ಗಾಯತ್ರಿ ಮಂತ್ರವೇ. ಗಾಯತ್ರಿ ಮಂತ್ರದಿಂದಲೇ ಒಂದು ಬ್ರಹ್ಮಾಸ್ತ್ರ ತಯಾರಾಗ್ತದೆ. ಬ್ರಹ್ಮಾಸ್ತ್ರಕ್ಕೆ ಅಭಿಮಾನಿ ಗಾಯತ್ರಿ ಅಂತ ಹೇಳ್ತಾರೆ. ಅಷ್ಟು ಶಕ್ತಿ ಗಾಯತ್ರಿ ಮಂತ್ರಕ್ಕೆ ಇದೆ, ಅರ್ಥ ಆಯ್ತಲ್ಲ. ಅದರಿಂದ ನಾವು ಎಲ್ಲರೂ ಕೂಡ ಇನ್ನು ಮೇಲೆ ಗಾಯತ್ರಿಯನ್ನು ನಿತ್ಯ ಏನು ಮಾಡಬೇಕು, ಯಥಾಶಕ್ತಿ 10 ಇಲ್ಲ 100 ಇಲ್ಲ 1000 ಜಪಿಸಬೇಕು. 11 ಆಗಬಾರ್ದು, 11 ಇಲ್ಲ 9 ಇಲ್ಲ 10, 100 99 ಇಲ್ಲ 101 ಇಲ್ಲ 100 ಜಪಿಸಬೇಕು. 1000 999 ಇಲ್ಲ 1001 ಇಲ್ಲ 1001 ಜಪಿಸಿಬಿಟ್ರೆ ಇಷ್ಟು 1000 ಮಾಡಿದ್ರೆಲ್ಲ ಫಲ ಹೋಗ್ಬೋದು. ಬರೀ ಒಂದು ಜಪವನ್ನು ಎಕ್ಸ್ಟ್ರಾ ಮಾಡಿದರೆ ಏನಾಗ್ತದೆ, ಹಿಂದೆ ಮಾಡಿದೆಲ್ಲ ಫಲ. ಒಂದು ಮೈನಸ್ ಮಾಡಿಬಿಟ್ರೆ ಅದು ಫಲ, ಮೈನಸ್ಸು ಆಗಬಾರ್ದು ಪ್ಲಸ್ ಆಗಬಾರ್ದು. ಇಷ್ಟು ಒಂದು ಸೂಕ್ಷ್ಮವಾಗಿರುವಂಥದ್ದು ಗಾಯತ್ರಿ ಮಂತ್ರ. ಹೀಗೆ ಗಾಯತ್ರಿ ಮಂತ್ರದ ಒಂದು ತಪಸ್ಸು, ಆ ತಪಸ್ಸಿನ ಬಲ ಅವರೇನು ಮಾಡ್ತಾರೆ ಋಷಿಗಳು, ಕಶ್ಯಪ ಋಷಿಗಳು ಅಂದರೆ, ನೀನು ಚಿಂತಿಸಬೇಡ, ನಿನ್ನ ಅಂಡ ಮೃತ ಆಗಿದೆ ಅಂತ ನಿನಗೆ ಚಿಂತೆ ಇದೆ, ಆದರೆ ಅದು ಮೃತ ಅಂಡ ಅಲ್ಲ, ಅದು ಅಮೃತ ಆಗ್ತದೆ. ನಾನು ಆ ಶಕ್ತಿಯನ್ನು ತುಂಬುತ್ತೇನೆ. ಆ ನಿನ್ನ ಮಗು, ಮೃತವಾದ ಮಗು, ಅದು ಒಳಗಿರುವ ಅಂಡ ಅದು ಹೊರಗಡೆ ಬಂದು ಬೆಳಗಲಿ, ಇಂದಿನಿಂದ ಆ ಮಗುವಿಗೆ ಏನು ಅಂತ ಹೆಸರಾಗಲಿ ಅಂತ ಅವರು ಹೆಸರಿಟ್ಟು. ಅಂದರೆ ಕಶ್ಯಪ ಋಷಿಗಳು, ನಿನ್ನ ಮಗು ಇನ್ನು ಮೇಲಿಂದ ಮಾರ್ತಾಂಡ ಆಗಲಿ ಅಂತ ಅದಕ್ಕೆ ಬರಬೇಕು. ಹಾಗಾಗಿ ಸೂರ್ಯನಿಗೆ ಇನ್ನೊಂದು ಹೆಸರು ಬಂತು. ಏನು ಹೆಸರು ಬಂತು? ಮಾರ್ತಾಂಡ ಅಂತ ಹೆಸರು ಬಂತು. ಯಾಕೆ ಮಾರ್ತಾಂಡ? ಒಳಗೇನಾಗಿತ್ತು? ಬುಧನ ಶಾಪದಿಂದ ಮೃತವಾಗಿತ್ತು. ಮೃತವಾಗಿರುವಂತಹ ಕೂಸು, ಮೃತವಾಗಿರುವ ಮಗು, ಅದು ಕಶ್ಯಪ ಋಷಿಗಳ ತಪಸ್ಸಿನ ಬಲದಿಂದ ಆ ಅಂಡ ಮತ್ತೆ ಅಮೃತವಾಯಿತು, ಬೆಳಗಿತು, ಚಂಡ ಕಿರಣವಾಯಿತು. ಹಾಗಾಗಿ ಅದೇನು ಅಂತ ಪ್ರಸಿದ್ಧವಾಯಿತು, ಮಾರ್ತಾಂಡ ಅಂತ ಪ್ರಸಿದ್ಧವಾಯಿತು. ಹೀಗೆ ಸೂರ್ಯನ ಹೆಸರು ಏನಾಯ್ತು ಈಗ? ಮಾರ್ತಾಂಡ ಅಂತ ಇನ್ನೊಂದು ಸೂರ್ಯನಿಗೆ ಹೆಸರು ಬಂತು. ಸರಿ, ಸೂರ್ಯನಿಗೆ ಒಂದು ಚೈತನ್ಯ ಬಂದಿತು, ತುಂಬ ಒಂದು ಏನು ತಾಪ, ಟೆಂಪ್ರೇಚರ್ ಜಾಸ್ತಿ ಸೂರ್ಯನಿಗೆ. ಸದಾ ಅವನು ಪ್ರಕಾಶಮಯ, ತೇಜೋಮಯ, ತಾಪ ತಡಿಲಿಕ್ಕೆ ಆಗೋದಿಲ್ಲ. ಈಗ ಆಗ್ತಾ ಇಲ್ಲ ನಮಗೆ. ಇವತ್ತು ಎಷ್ಟಿತ್ತು ಟೆಂಪ್ರೇಚರ್ ಜಾಸ್ತಿ ಇತ್ತು. ಇವತ್ತು ಪತ್ರಿಕೆಯಲ್ಲಿ ಬಂತು, ಡೆಲ್ಲಿ ಒಳಗೆ, ರಾಜಸ್ಥಾನದೊಳಗೆ ಎಲ್ಲ ಸನ್ಸ್ಟ್ರೋಕ್ ಆಗಿದೆ, ಸತ್ತು ಹೋಗ್ತಾ ಇದ್ದಾರೆ. ಅಂದರೆ ಸೂರ್ಯನ ತಾಪ 50ರವರೆಗೆ ಹೋಯ್ತು, 52 ಹೋಯ್ತು, 52 ಅಲ್ಲಿವರೆಗೆ ಹೋಯ್ತು. ಅಂದರೆ 52 ಹೋದರೆ ಹೇಗೆ ಗತಿ? ಇನ್ನು 60 ಹೋಗ್ಬೇಕಂದ್ರೆ ಮುಂದೆ ಸತ್ತೇ ಹೋಗ್ತಾರೆ ಮನುಷ್ಯ. ಅಂದರೆ ಸೂರ್ಯನ ತಾಪ ಅಷ್ಟು ತಡೆಯಲಿಕ್ಕೂ ಆಗೋದಿಲ್ಲ. ಹಾಗಂತೇಳಿ ಸೂರ್ಯ ಇಲ್ಲದೆ ಬದುಕಲಿಕ್ಕೂ ಸಾಧ್ಯ. ಸೂರ್ಯ ಬೇಕು, ಆದರೆ ತಾಪ ಬೇಡ. ಹೇಗಾಗುತ್ತೆ? ಸೂರ್ಯ ಬೇಕು, ಆದರೆ ಸೂರ್ಯನ ತಾಪ ಬೇಡ ಅಂದರೆ ಗಾಯತ್ರಿ ಮಂತ್ರ ಬೇಕು. ಗಾಯತ್ರಿ ಮಂತ್ರವನ್ನು ಜಪಿಸಿದರೆ ಆ ತಾಪವೂ ಕೂಡ ಪರಿಹಾರ ಆಗ್ತದೆ. ಗಾಯತ್ರಿ ಮಂತ್ರಕ್ಕೆ ಏನು ಸಾಮರ್ಥ್ಯ ಇದೆ ಅಂದರೆ, ಸಿದ್ಧಿ ಮಾಡಿಕೊಂಡ್ರೆ, ಗಾಯತ್ರಿ ಮಂತ್ರ ಸಿದ್ಧಿ ಮಾಡಿಕೊಂಡ್ರೆ ಸೂರ್ಯನ ತಾಪವನ್ನು ಕೂಡ ಕಂಟ್ರೋಲ್ ಮಾಡಿ ಇಡೀ ವಾತಾವರಣವನ್ನೇ AC ಮಾಡಬಹುದು. ಇಡೀ ಅದೇನು ವಾತಾವರಣ ಇದೆ, ಆ ವಾತಾವರಣವನ್ನೇ ಮಾಡಲಿಕ್ಕಾಗ್ತದೆ.
ಶೀತಲಮಯ ಮಾಡಬೇಕು. ಆ ಶಕ್ತಿ ಗಾಯತ್ರಿ ಮಂತ್ರಕ್ಕೆ ಇರ್ತದೆ. ಹೀಗೆ ಸೂರ್ಯನಿಗೆ ಕಲ್ಯಾಣೋತ್ಸವ ಆಗ್ತದೆ. ಸೂರ್ಯ ಕಲ್ಯಾಣ, ರವಿ ಕಲ್ಯಾಣ, ನಾವು ವೆಂಕಟೇಶ ಕಲ್ಯಾಣ ಅಂತ ಕೇಳಿದ್ದೇವೆ, ಅಥವಾ ಲಕ್ಷ್ಮೀನಾರಾಯಣ ಕಲ್ಯಾಣ ಮಹೋತ್ಸವ, ಅಥವಾ ಪಾರ್ವತಿ ಕಲ್ಯಾಣ, ಗಿರಿಜಾ ಕಲ್ಯಾಣ. ಹರಿವಂಶ ಹೇಳ್ತದೆ ಇನ್ನೊಂದು ಕಲ್ಯಾಣ, ಅದು ರವಿ ಕಲ್ಯಾಣ, ಸೂರ್ಯ ಕಲ್ಯಾಣ. ಯಾರು ಸೂರ್ಯನಿಗೆ ಸೂರ್ಯನನ್ನು ಕೈ ಹಿಡಿಬೇಕಲ್ಲ, ಲಗ್ನ ಮಾಡಿಕೊಳ್ಳಬೇಕಲ್ಲ, ಯಾರು ಮುಂದೆ ಕನ್ಯಾ ಬೇಕಲ್ಲ, ಎಲ್ಲ ಕನ್ಯಾಗಳು ರಿಜೆಕ್ಟ್ ಮಾಡೋದು, ನಮಗೆ ಸೂರ್ಯ ಬೇಡ. ಯಾಕೆಂದರೆ ಟೆಂಪ್ರೇಚರ್ ಜಾಸ್ತಿ ಇದೆ ಅವನ ಹತ್ರ, ನಮಗೆ ಅಷ್ಟು ತಾಪ ತಡೆಯಲಿಕ್ಕಾಗೋದಿಲ್ಲ. ಹಾಗಾಗಿ ಉಳಿದದೆಲ್ಲ ಓಕೆ, ಅವನು ಬೆಳಕು ಕೊಡ್ತಾನೆ ಮತ್ತು ಪ್ರಕಾಶಮಯನಾಗಿದ್ದಾನೆ, ಅವನಷ್ಟು ವರ್ಚಸ್ಸು ತೇಜಸ್ಸು ಯಾರಿಗೇ ಇಲ್ಲ. ತಾಪ ಮಾತ್ರ ತುಂಬ ಇದೆ ಅಂಥೇಳಿ ಕನ್ಯಾಗಳೆಲ್ಲ ಬಂದ ಕನ್ಯಾಗಳೆಲ್ಲ ವಾಪಸ್ ಕಶ್ಯಪರಿಗೆ, ಅವರ ಅಮ್ಮನಿಗೆ, ಅದಿತಿಗೆ ಚಿಂತೆ ಆಯಿತು. ಹೇಗೆ ಸೂರ್ಯನಿಗೆ ಕನ್ಯಾ ಕೊಡೋರು ಯಾರು? ಕನ್ಯಾ ಬೇಕಲ್ಲ. ಒಬ್ಬ ಕನ್ಯೆ ಮುಂದೆ ಬಂದರು. ಯಾರಂದರೆ ಅದು ದೇವಲೋಕದ ಎಂಜಿನಿಯರು ವಿಶ್ವಕರ್ಮ. ವಿಶ್ವಕರ್ಮನಿಗೆ ಒಬ್ಬಳು ಮಗಳಿದ್ದು, ಅವಳ ಹೆಸರೇನು ಅಂದರೆ ಸಂಜ್ಞಾ ಅಂತ ಹೆಸರು, ಸಂಜ್ಞಾದೇವಿ ಅಂತ ಹೆಸರು. ಅವರು ಇಂಜಿನಿಯರ್ ಆದ್ದರಿಂದ ಕಶ್ಯಪರು ಹೇಳಿದರು, ನಮಗೂ ನಿಮಗೂ ಎಲ್ಲ ಸರಿ, ಲೆವೆಲ್ ಸ್ಟೇಟಸ್ ಎಲ್ಲ ಕರೆಕ್ಟ್ ಆಗ್ತದೆ, ಹೊಂದಾಣಿಕೆ ಆಗ್ತದೆ. ಮತ್ತು ಸಂಧ್ಯಾದೇವಿಯ ಜಾತಕ, ಸೂರ್ಯನ ಜಾತಕ ಪರ್ಫೆಕ್ಟ್ ಇದೆ. ಎಲ್ಲ ನಾಡಿಕೂಟಗಳು ಎಲ್ಲ ಯೋನಿಕೂಟ, ದಶಕೂಟಗಳೆಲ್ಲ ಏನಿವೆ ಎಲ್ಲ ಸಮನ್ವಯ ಆಗ್ತದೆ. ಮತ್ತು ಸೂರ್ಯನ ತಾಪವನ್ನು ಸಹಿಸಿಕೊಳ್ಳುವ ಒಂದು ಸಾಮರ್ಥ್ಯ ಸಂಧ್ಯಾದೇವಿಯ ಜಾತಕದಲ್ಲಿ ಇದೆ. ಆದ್ದರಿಂದ ಸಂಧ್ಯಾ ಮತ್ತು ಸೂರ್ಯ, ರವಿ ಇವರ ಕಲ್ಯಾಣೋತ್ಸವ ಅದು ಫಿಕ್ಸ್ ಆಯಿತು. ಎಲ್ರಿಗೂ ಖುಷಿ ಆಯಿತು. ಅಮ್ಮನಿಗೆ ತುಂಬ ಖುಷಿ ಆಯಿತು. ಯಾರಿಗೆ? ಅದಿತಿಗೆ. ಅಂತೂ ನನ್ನ ಮಗನಿಗೆ ಒಂದು ಕನ್ಯಾ ಸಿಕ್ಕಿತು ಅಂತ. ಈಗಲೂ ಅದೇ ಟೆನ್ಷನ್ ಇರ್ತದೆ, ಕನ್ಯಾನೇ ಸಿಗೋದಿಲ್ಲ. ಸೂರ್ಯನಿಗೆ ಒಂದೇ ಪ್ರಾಬ್ಲಮ್ ಇತ್ತು, ಏನು? ತಾಪ ಇದೆ, ಆದ್ದರಿಂದ ಕನ್ಯಾ ಇಲ್ಲ ಅಂತ ಒಂದು ಚಿಂತೆ ಇತ್ತು. ಈಗ ಹಾಗಲ್ಲ. ಈಗ ಪ್ಯಾಕೇಜ್ಗಳು ತುಂಬ ಕಮ್ಮಿ ಇದೆ ಅಂಥೇಳಿ ಬಿಡುವಂಥ ಸಾಧ್ಯತೆ ಇದೆ. ಹಾಗಾಗಿ ತುಂಬ ಸಂತೋಷ ಆಯಿತು. ಅದಿತಿಗೆ ಕಲ್ಯಾಣೋತ್ಸವ ಆಗ್ತದೆ. ಸೂರ್ಯ ಮತ್ತು ಯಾರು? ಸಂಧ್ಯಾ, ಇವರಿಬ್ಬರ ಕಲ್ಯಾಣೋತ್ಸವ ಆಯಿತು. ಹೇಳ್ತೇನೆ. ಸೂರ್ಯ ಹಾಗೂ ಸಂಧ್ಯಾದೇವಿಯ ಕಲ್ಯಾಣ ಆಗ್ತದೆ. ಒಂದು ಸುಂದರವಾದ ಸಂಸಾರ ಆರಂಭ ಆಗ್ತದೆ. ಆರಂಭವಾಯಿತು. ಎಷ್ಟು ಸುಂದರವಾದ ಸಂಸಾರ ಅಂದರೆ, ಆ ಸೂರ್ಯನ ಆ ತಾಪವನ್ನೂ ಕೂಡ ಎಷ್ಟು ದಿನ ತಡೆದುಕೊಂಡು ಸಹಿಸಿಕೊಂಡು, ಇದಕ್ಕೆ ಪತಿವ್ರತ ಅಂತ ಹೇಳ್ತಾರೆ. ಪತಿವ್ರತ ಅಂದ್ರೇನು? ಗಂಡ ಕೊಡುವ ತಾಪವನ್ನು ಏನು ಮಾಡಬೇಕು? ಸಹಿಸಿಕೊಳ್ಳಬೇಕು. ಪತಿ ಕೊಡುವ ತಾಪವನ್ನು ಸಹಿಸಿಕೊಂಡ್ರೆ ಅದಕ್ಕೇನು ಕರೀತಾರೆ? ಪತಿವ್ರತ ಅಂತ ಕರೀತಾರೆ. ಓಕೆ, ಇಲ್ಲ ಲಿಮಿಟ್ ಒಳಗಿದ್ರೆ ಸಹಿಸಿಕೊಳ್ಬೋದು. ಲಿಮಿಟ್ ಮೀರಿಬಿಟ್ರೆ ಪ್ರಸಂಗ ಈಗ ಬರ್ತದೆ ನೋಡಿ. ಲಿಮಿಟ್ ಮೀರಿತು, ಏನಾಯಿತು? ಇವಳು ತಾಪವನ್ನು ಸಹಿಸಿಕೊಂಡು ಅಲ್ಲಿ ಮಕ್ಕಳಾಯಿತು. ಸೂರ್ಯನಿಗೆ ಇಲ್ಲಿ ಸಂಧ್ಯಾದೇವಿಯಲ್ಲಿ ಮಕ್ಕಳು ಹುಡ್ತಾರೆ. ಮೊದಲನೇದವನೇ ಯಾರು ಅಂದರೆ, ಆ ತಾಪದಲ್ಲೇ ಹುಟ್ಟಿದವನು, ಆ ಟೆಂಪ್ರೇಚರಲ್ಲೇ ಹುಟ್ಟಿದವನು ಒಬ್ಬ ಮಗ ಹುಟ್ಟಿದ. ಅವನೇ ಶ್ರಾದ್ದದೇವ ಅಂತ ಒಬ್ಬ ಮಗ ಹುಟ್ಟಿದ. ಶ್ರಾದ್ದದೇವ ಅಂತ. ಆ ಶ್ರಾದ್ದದೇವನೇ ಅವನೇ ಮುಂದೆ ವೈವಸ್ವತ ಮನು ಆಗ್ತಾನೆ. ಅವನೇ ವೈವಸ್ವತ ಮನು. ಶ್ರಾದ್ದದೇವ ಅಂತ ಒಬ್ಬ ಮಗ ಹುಡ್ತಾನೆ. ಮತ್ತೆ ಟೆಂಪ್ರೇಚರ್ ಜಾಸ್ತಿ ಆಯಿತು, ಮತ್ತೊಬ್ಬ ಮಗ ಹುಟ್ಟಿದ. ಯಾರು ಅಂದರೆ ಯಮರಾಜ ಹುಡ್ತಾನೆ, ಯಮದೇವರು ಹುಟ್ಟುತ್ತಾರೆ. ಮತ್ತೆ ಸೂರ್ಯನಿಗೂ ಸಂಧ್ಯಾದೇವಿಗೂ ಸಮಾಗಮ ಆಯಿತು. ಅಲ್ಲಿ ಒಬ್ಬ ಮಗಳು ಹುಡ್ತಾಳೆ, ಅವಳೇ ಯಮುನಾ. ಹೀಗೆ ಯಮರಾಜ ಅವನು ದಕ್ಷಿಣ ದಿಕ್ಕಿನ ಅಧಿಪತಿಯ. ಇನ್ನು ಯಮುನೆ ಇದ್ದಾಳೆ. ಆ ಯಮುನೆ ಅವಳು ನದಿಯಾಗಿ ಹರಿದು, ಯಮುನಾ ನದಿಯ ತೀರದಲ್ಲಿ ಕೃಷ್ಣ
ವಿಹಾರ ಮಾಡಿತು. ಇಂದಿಗೂ ಕೂಡ ನಮ್ಮ ಯಮುನೆಯ ಮನೆಗೆ ವರ್ಷಕ್ಕೊಮ್ಮೆ ಬರ್ತಾರೆ. ಬಂದು ಯಮುನೆ ಮಾಡಿದ ಅಡಿಗೆ ಎಲ್ಲ ಊಟ ಮಾಡ್ತಾರೆ, ಪ್ರೀತಿಯಿಂದ ಊಟ ಮಾಡ್ತಾರೆ. ಅದರ ಹೆಸರೇನು ಅಂದರೆ ಯಮದ್ವಿತೀಯ ಅಂತ ಹೆಸರು. ದೀಪಾವಳಿಗೆ ಬರ್ತದೆ. ದೀಪಾವಳಿ ಬಲಿಪಾಡ್ಯ ಮರುದಿವಸ ಏನಿದೆ ಅದು ಯಮದ್ವಿತೀಯ ಅಂತ ಹೇಳ್ತಾರೆ. ಅದು ಕನ್ನಡದಲ್ಲಿ ಭಾವನ ಬೆದಿಗೆ ಅಂತ ಕರೀತಾರೆ. ನಮ್ಮಲ್ಲಿ ಏನು ಹೇಳ್ತಾರೆ ಅದಕ್ಕೆ ಯಮದ್ವಿತೀಯ ಅಂತ ಹೇಳ್ತಾರೆ. ಯಮ ಅಂದು ತಂಗಿ ಮನೆಗೆ ಬಂದು ಪ್ರೀತಿಯಿಂದ ಊಟ ಮಾಡೋದರಿಂದ ಅವತ್ತು ನರಕ ಎಲ್ಲ ಹಾಲಿಡೇ ಸೂಟಿ ಅಂತ. ಅವರು ನರಕದಲ್ಲಿರೋರೆಲ್ಲ ನಿರೀಕ್ಷೆ ಮಾಡ್ತಾರೆ, ದೀಪಾವಳಿ ಯಾವಾಗ ಬರುತ್ತದೆ, ಒಂದು ದಿವಸ ನಮಗೆ ಸೂಟಿ ಸಿಗ್ತದೆ ಅಂತ ಅವ್ರು ನಿರೀಕ್ಷೆ ಮಾಡ್ತಾ ಇರ್ತಾರೆ. ಯಾಕೆಂದರೆ ಅವತ್ತು ಯಮ ನರಕದಲ್ಲಿ ಇರೋದಿಲ್ಲ, ತಂಗಿ ಮನೆಗೆ ಬರ್ತಾರೆ. ಹೀಗೆ 3 ಮಕ್ಕಳು ಹುಡ್ತಾರೆ ಸಂಧ್ಯಾದೇವಿ, ಶ್ರಾದ್ದ ದೇವ ಮತ್ತು ಯಮ ಮತ್ತು ಯಮುನಾ ಅಂತ 3 ಮಕ್ಕಳು ಹುಟ್ಟಿದ್ರು. ಅದರೇನಾಯಿತು, ಸಂಧ್ಯಾದೇವಿಗೆ ತಾಪ ತಡಿಲಿಕ್ಕಾಗಿಲ್ಲ. ತುಂಬ ಸಂತಾಪ ಆಯಿತು. ತಾಪ ಹೋಗಿ ಸಂತಾಪ ಆಯಿತು, ಪ್ರತಾಪ ಆಯಿತು. ತಾಪ ಹೋಯಿತು, ಸಂತಾಪ ಆಯಿತು, ಸಂತಾಪ ಹೋಗಿ ಪ್ರತಾಪವಾಯಿತು. ಅವಳು ಸೂರ್ಯನ ಜೊತೆಗೆ ಇರಲಿಕ್ಕಾಗಿಲ್ಲ. ಹಾಗಂತೇಳಿ ಬಿಟ್ಟೋಗ್ಲಿಕ್ಕೂ ಕಷ್ಟ. ಅದಕ್ಕೆ ಅವಳೇನು ಮಾಡಿದ್ಲು, ತನ್ನದೇ ಒಂದು ರೂಪವನ್ನು ಸೃಷ್ಟಿ ಮಾಡಿಬಿಟ್ಲು, ತನ್ನದೇ ಒಂದು ಪ್ರತಿಬಿಂಬವನ್ನು ಸೃಷ್ಟಿ ಮಾಡಿದ್ಲು, ತನ್ನ ನೆರಳನ್ನು ಸೃಷ್ಟಿ ಮಾಡಿದ್ಲು. ತನ್ನ ನೆರಳನ್ನು ಸೃಷ್ಟಿ ಮಾಡಿ, ಆ ನೆರಳು ಸೃಷ್ಟಿ ಮಾಡಿದ್ದರಿಂದ ಅವಳ ಹೆಸರೇನು ಗೊತ್ತೇ, ಛಾಯಾ ಅಂತ. ಸೂರ್ಯ ಅದು ಛಾಯಾ ಅಂತ. ಆ ಛಾಯೆಗೆ ಹೇಳ್ತಾಳೆ ಸಂಜ್ಞಾ, ನೀನೇ ಇರಬೇಕು, ಸೂರ್ಯನ ಜೊತೆಗೆ ನೀನೇ ಸಂಸಾರ ಮಾಡಬೇಕು. ನೀನು ನನ್ನ ಛಾಯೆ ಅಂತ ನನ್ನ ಗಂಡನಿಗೆ ಗೊತ್ತಾಗುತ್ತೆ. ನೀನು ಸೂರ್ಯನ ಜೊತೆಗೆ ನೀವು ಸಂಸಾರ ಮಾಡಿ, ನಿನ್ನನ್ನು ಸೂರ್ಯ ನನ್ನನ್ನೇ ತಿಳ್ಕೊಳ್ಬೇಕು. ನಾನೇ ನೀನು ಅಂತ ಸೂರ್ಯ ಭಾವಿಸಬೇಕು. ಆದರೆ ಸಂಶಯ ಬರಬಾರ್ದು ಅಂತ ಹೇಳಿ ಛಾಯಾ ದೇವಿಗೆ, ಸೂರ್ಯ ಪತ್ನಿ ಸಂಧ್ಯಾದೇವಿಗೆ ಹೇಳಿ ಅವಳು ಹೋಗ್ತಾಳೆ. ತನ್ನ ತಂದೆ ಮನೆಗೆ ಬರ್ತಾಳೆ. ಅಲ್ಲಿ ವಿಶ್ವಕರ್ಮನ ಮನೆಗೆ ಬಂದರೆ ಗಂಡನಿಗೆ ಹೇಳಿಲ್ಲ, ಅವಳು ಹಾಗೆ ಬರ್ತಾಳೆ. ಸಂಧ್ಯಾ ಯಾವಾಗಲೂ ಕೆಲಸಕ್ಕೆ ಹೋಗುವಾಗ, ಬೇರೆ ಊರಿಗೆ ಹೋಗುವಾಗ, ತವ್ರ ಮನೆಗೆ ಹೋಗುವಾಗ ಏನು ಮಾಡಬೇಕು, ಹೇಳಿಬಿಡಬೇಕು. ಮಕ್ಕಳು ಹೇಗೆ ಅಪ್ಪ ಅಮ್ಮನಿಗೆ ಹೇಳಬೇಕು, ಹಾಗೆ ಪತ್ನಿ ಗಂಡನಿಗೆ ಹೋಗಿ ಬರ್ತೇವೆ ಅಂತ ಹೇಳಿ ಸುದ್ದಿ ಮುಟ್ಟಿಸಿ ಬರಬೇಕು. ಇವಳೇನು ಮಾಡಿದ್ದಾಳೆ, ಗಂಡನಿಗೆ ಹೇಳದೆ ಬಂದಿದ್ದಾಳೆ, ಅಪ್ಪನ ಮನೆಗೆ ಬಂದಿದ್ದಾಳೆ. ಅಪ್ಪನಿಗೆ ಗೊತ್ತಾಯ್ತು ವಿಶ್ವಕರ್ಮ, ಇವಳು ಗಂಡನಿಗೆ ಹೇಳಿಲ್ಲ, ಪತಿಗೆ ಸುದ್ದಿ ಮುಟ್ಟಿಸಿ ತನ್ನ ಮನೆಗೆ ಬಂದಿಲ್ಲ, ಹಾಗಾಗಿ ನಿನ್ನನ್ನು ನಮ್ಮ ಮನೆಗೆ ಕರ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟ ಅವರಪ್ಪ. ಯಾಕೆಂದರೆ ಗಂಡನಿಗೆ ಸುದ್ದಿ ಮುಟ್ಟಿಸಿಲ್ಲ ನೀನು, ಹಾಗೆ ಬರೋದು ಧರ್ಮ ಅಲ್ಲ ಅಂಥೇಳಿ ಮನೆಗೆ ಸೇರಿಸಿಲ್ಲ ವಿಶ್ವಕರ್ಮ. ಆಗೋಳೇನು ಮಾಡಿದ್ದು, ಗಂಡನ ಮನೆಗೆ ಹೋದರೆ ತಾಪ ಇದೆ, ಅಪ್ಪನ ಮನೆಗೆ ಬಂದರೆ ಮನೆಗೆ ಸೇರಿಸಿಲ್ಲ ಅಪ್ಪ, ಮತ್ತಿನ್ನೇನು ಮಾಡೋದು. ಅವಳು ಕುದುರೆ ಆಗಿಬಿಟ್ಲು. ಕುದುರೆ ಆದರೆ ಅಶ್ವಿನಿ ಆಗಿ, ಹೆಣ್ಣು ಕುದುರೆಗೆ ಸಂಸ್ಕೃತದಲ್ಲಿ ಏನು ಕರೀತಾರೆ, ಅಶ್ವಿನಿ ಅಂತ. ಕುದುರೆಯಾಗಿ ಅಶ್ವಿನಿಯಾಗಿ ಕುರುಕ್ಷೇತ್ರ, ಉತ್ತರ ಕುರುಕ್ಷೇತ್ರ ಅಂತ ಅಲ್ಲಿ ಅವಳು ವಿಹಾರ ಮಾಡ್ತಾ ಅಲ್ಲೇ ಇದ್ದವಳು. ಯಾಕಂದರೆ ಅವಳಿಗೆ ದ್ವಂದ್ವ, ಗಂಡನ ಮನೆಗೂ ಹೋಗುವ ಹಾಗೆ ಇಲ್ಲ, ಮತ್ತು ಅಪ್ಪನ ಮನೆಗೂ ಹೋಗುವ ಹಾಗೆ ಇಲ್ಲ. ದ್ವಂದ್ವ ಸ್ಥಿತಿ ಬಂತು ಯಾರಿಗೆ, ಸಂಧ್ಯಾದೇವಿಗೆ. ಅದಕ್ಕೆ ಕುದುರೆ ಆಗಿಬಿಟ್ಲು, ಅಶ್ವಿನಿಯಾಗಿ. ಅಲ್ಲಿ ಉತ್ತರ ಕುರು ದೇಶದಲ್ಲಿ ವಾಸ ಮಾಡಿಕೊಂಡಿದ್ದು. ಹೀಗಿರುವಾಗ ಇಲ್ಲಿ ಸಂಸಾರ ಶುರು ಆಯಿತು. ಯಾರ್ದು, ಸೂರ್ಯದ್ದು. ಯಾರ ಜೊತೆಗೆ, ಛಾಯಾ ಜೊತೆ. ಈ ಸೂರ್ಯ ಪಾಪ ಪುಣ್ಯಾತ್ಮ, ಇವನು ಬ್ಯುಸಿ, ಅವನಿಗೆ ಸೂರ್ಯಾಸ್ತ ಅಂತಿಲ್ಲೇ ಇಲ್ಲ. ನಮಗೆಷ್ಟೇ ಅಸ್ತ ಅಷ್ಟೇ, ಅಲ್ಲಿ ಇನ್ನೊಂದು ಕಡೆ ಉದಯಿಸಿರ್ತಾನೆ. ಯಾವಾಗಲೂ ಉದಿತ ಸೂರ್ಯ, ಸದಾ ನಿರಂತರ ಕ್ರಿಯಾಶೀಲ. ಮತ್ತು ಅವನಿಗೊಬ್ಬ ಡ್ರೈವರ್ ಇದ್ದಾನೆ, ಸೂರ್ಯ ಸಾರಥಿ ಒಬ್ಬ ಇದ್ದಾನೆ. ಸೂರ್ಯೋದಯದ ಮೊದಲು ಒಂದು ಉದಯ ಆಗ್ತದೆ, ಯಾವುದು, ಅರುಣೋದಯ ಅಂತ ಆಗ್ತದೆ. ಸೂರ್ಯನ ಸಾರಥಿ ಅರುಣ. ಆ ಅರುಣ ಯಾರು ಅಂದರೆ ಬೇರೆ ಯಾರು ಅಲ್ಲ, ಅರುಣ ನಾನಾಗಲೇ ಹೇಳಿದೆ, ಕಶ್ಯಪರಿಗೆ ವಿನುತಾಳಲ್ಲಿ ಹುಟ್ಟಿದವನು. ವಿನುತಾಳಲ್ಲಿ ಮೊದಲಿಗೆ ಅರುಣ ಹುಡ್ತಾನೆ, ನಂತರದಲ್ಲಿ ಗರುಡ ಹುಡ್ತಾನೆ. ಹಾಗಾಗಿ ವೈನತೇಯ ಅಂತ ಕರೀತಾರೆ. ಗರುಡನಿಗೆ ವೈನತೇಯ ಅಂತ ಹೆಸರು, ಅರುಣನಿಗೂ ವೈನತೇಯ ಅಂತ ಹೆಸರು.
ಅರುಣನ ಕೆಪಾಸಿಟಿ ಏನು, ಅವನ ಸಾಮರ್ಥ್ಯ ಏನು ಅಂದರೆ ಅರುಣನಿಗೆ ಅವನಿಗೆ ಈ ಪೋಷನ್ ಇಲ್ಲ, ಇಷ್ಟು ಇದೆ, ಈ ಪೋಷನ್ನೇ ಇಲ್ಲ, ಅವನಿಗೆ ಕಾಲುಗಳೇ ಇಲ್ಲ. ನಾಭಿಯವರೆಗೆ ಮಾತ್ರ ಒಂದು ದೇಹ ಇದೆ. ನಾಭಿಯವರೆಗೆ ಅಷ್ಟೇ ದೇಹದಿಂದಲೇ 3 ಲೋಕ ತಿರುಗ್ತಾನೆ. ಕ್ರಿಯಾಸಿದ್ಧಿ ಸತ್ವೇ ಅಂದರೆ ಅಂಗವೈಕಲ್ಯ ಇದ್ದರೂ ಕೂಡ ಕ್ರಿಯಾಸಿದ್ಧಿ, ಒಂದು ಅವನ ಮನಸ್ಸು, ಅವನ ದಾರ್ಢ್ಯ, ಮನೋದಾರ್ಢ್ಯ ಇದ್ದರೆ ಏನೂ ಮಾಡ್ಬೋದು ಅಂತಲಿಕ್ಕೆ ದೃಷ್ಟಾಂತ ಯಾರು? ಅರುಣ. ನೋಡಿ, ಇಷ್ಟೇ ಪೋಷನ್ ಇದ್ದರೂ ಕೂಡ ಸೂರ್ಯನ ಜೊತೆಗೆ ಡ್ರೈವರ್ ಆಗಿ, ಸೂರ್ಯ ಸಾರಥಿಯಾಗಿ, ಮೊದಲು ಸೂರ್ಯೋದಯಕ್ಕಿಂತ ಮೊದಲು ಆಗುವಂತಹ ಉದಯ ಯಾವುದು? ಅರುಣೋದಯ ಅಂತ. ಹಾಗಾಗಿ ಆ ಅರುಣ ಯಾರ ಮಗ ಅಂದರೆ ಅವನು ವಿನುತಾಳ ಸುತ. ಹೀಗೆ ಸೂರ್ಯ ಅರುಣನ ಜೊತೆಗೆ ಪಥದಲ್ಲಿ ಸಾಕ್ತಾನೆ. ಅವನಿಗೆ ಗೊತ್ತಿಲ್ಲ ಇದೆಲ್ಲ. ಸಂಧ್ಯಾ ಒಂದು ಪ್ರತಿರೂಪ ಇಟ್ಟದ್ದು, ಅಪ್ಪನ ಮನೆಗೆ ಹೋದದ್ದು, ಅಶ್ವಿನಿ ಆದದ್ದು ಯಾವುದೂ ಗೊತ್ತಿಲ್ಲ. ಛಾಯಾಳನ್ನೇ ಅವನು ತನ್ನ ಹೆಂಡತಿ ಅಂತ ಭಾವಿಸಿದ್ದ. ಕೊನೆಗೇನಾಯಿತು? ಮತ್ತೆ ಮಕ್ಕಳು ಹುಟ್ಟಿದರು ಛಾಯಾಳಿಗೆ. ಆ ಛಾಯಾಳಿಗೆ ಯಾರು ಮಕ್ಕಳು ಹುಟ್ಟಿದರು ಅಂತಂದರೆ ಅಲ್ಲಿ ಹುಟ್ಟಿದ್ದು ಸಂಧ್ಯಾದೇವಿಗೆ ಹುಟ್ಟಿದವರು ಗೊತ್ತಾಗಿದೆ. ಯಾರು? ಶ್ರಾದ್ದದೇವ ಮತ್ತು ಯಮ ಹಾಗೂ ಯಮುನೆ ಅಂತ ಹುಟ್ಟಿದ್ದಾರೆ. ಇನ್ನು ಛಾಯಾದೇವಿಯಲ್ಲಿ ಮಕ್ಕಳು ಹುಡುತ್ತಾರೆ. ಛಾಯಾಳಲ್ಲಿ ಮೊದಲು ಹುಟ್ಟಿದವರು ಸಾವರ್ಣಿ ಅಂತ ಒಬ್ಬ ಮಗ ಹುಟ್ಟಿದ, ಮೊದಲನೇ ಮಗ ಸಾವರ್ಣಿ ಅಂತ ಒಬ್ಬ ಹುಟ್ಟಿದ. ಇನ್ನು ಎರಡನೇ ಮಗ ಒಬ್ಬ ಹುಡುತಾನೆ, ಎರಡನೇದವ, ಅವನೇ ಶನೈಶ್ಚರ, ಎರಡನೆಯ ಮಗ. ಮೂರನೇದ್ದು ಮಗಳು ಹುಡ್ತಾಳೆ, ಅದು ಯಾರಂದರೆ ತಪತಿ ಅಂತ. ತಪತಿ ಮೊದಲನೇದ್ದು ಸಾವರ್ಣಿ ಛಾಯಾಳಲ್ಲಿ, ಎರಡನೇದ್ದು ಶನೈಶ್ಚರ, ಮೂರನೇದ್ದು ತಪತಿ. ಶನೈಶ್ಚರನ ಬಗ್ಗೆ ಹೇಳುವಾಗ ಶ್ಲೋಕ ಇದೆ ನೋಡಿ: ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಅಂತ. ಹೀಗೆ ಛಾಯಾಳಲ್ಲಿ ಹುಟ್ಟಿದವರು ಸಾವರ್ಣಿ ಮತ್ತು ಶನೈಶ್ಚರ ಮತ್ತು ತಪತಿ ಅಂತ. ಈ ಸಾವರ್ಣಿ ಏನಾಗ್ತಾನೆ ಮುಂದೆ, ಅವನು ಕೂಡ ಮನು ಆಗ್ತಾನೆ. ನೆಕ್ಸ್ಟ್ ವೈವಸ್ವತ ಮನುವಿನ ನಂತರದಲ್ಲಿ ಅವನೇ ಮನು ಆಗ್ತಾನೆ. ಈ ಶನೈಶ್ಚರ ಅಂತೂ ಅವನು ಬ್ರೇಕಿಂಗ್ ನ್ಯೂಸ್. ಅವನು ಶನೈಶ್ಚರ ಬ್ರೇಕ್ ಹಾಕೋನವನು ಮತ್ತು ಸುಖವನ್ನು ಕೊಡೋನು. ಕೆಲವು ತುಂಬ ಜನ ತಿಳ್ಕೊಂಡಿದ್ದಾರೆ ಶನೈಶ್ಚರ ಅಂದರೆ ಪೀಡೆ ಕೊಡ್ತಾನೆ, ದುಃಖ ಕೊಡ್ತಾನೆ. ಹಾಗೇನಿಲ್ಲ, ಒಳ್ಳೆಯದಾಗಿದ್ದರೆ ಸುಖ ಕೊಡ್ತಾನೆ. ಶ ಅಂದರೆ ಸುಖ. ಶನೈಹಿ ಚರತಿ, ಒಂದೊಂದು ರಾಶಿಗೆ ಹೋಗುವಾಗ ಶನೈಹಿ ಮೆಲ್ಲಗೆ ಹೋಗ್ತಾನೆ, ನಿಧಾನವಾಗಿ ಹೋಗ್ತಾನೆ. ಶನೈಹಿ ಅಂದರೆ ಮೆಲ್ಲನೆ, ನಿಧಾನವಾಗಿ ಹೋಗ್ತಾನೆ. ಅವನ ಗತಿ ಮಂದಗತಿ. ಮಂದಗತಿ ಆದ್ದರಿಂದ ಅವನನ್ನು ಕರೀತಾರೆ ಶನೈಶ್ಚರ ಅಂತ ಅವರನ್ನು ಕರೀತಾರೆ, ಅಥವಾ ಶನಿ ಅಂತ ಕರೀತಾರೆ. ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ನಿತ್ಯ ಸ್ಮರಣೆ ಆಗ್ತದೆ ಮಕ್ಕಳಿಗೆ, ಈ ಶನಿ. ಅಷ್ಟು ಪಾಪ್ಯುಲರ್ ಅದು ಶನಿ ಅಂತ. ಆದರೆ ಸುಖವನ್ನು ಕೊಡಲಿಕ್ಕೂ ಗೊತ್ತಿದೆ ಅವನಿಗೆ, ದುಃಖವನ್ನು ಕೊಡಲಿಕ್ಕೂ ಕೂಡ ಗೊತ್ತಿದೆ. ಅದು ಶನೈಶ್ಚರ ಹೇಳಿದ್ದಾನೆ. ಯಾರು ಯಾರಿಗೆ ಒಳ್ಳೆಯದು ಮಾಡ್ತಾರೆ, ಪ್ರಾಮಾಣಿಕವಾಗಿರ್ತಾರೆ, ಮತ್ತು ಗರೀಬ್ ಲೋಗಿ ಅಂದರೆ ಗರೀಬ್ ಜನರಿಗೆ, ಅಂದರೆ ಬಡ ಜನರಿಗೆ, ಅಂಥವರಿಗೆಲ್ಲ ಯಾರು ವಿಶೇಷ ದಾನ ಮಾಡ್ತಾರೆ, ಮತ್ತು ಯಾರು ಭಿಕ್ಷುಕರಿದ್ದಾರೆ ಅವರಿಗೆ ದಾನ ಮಾಡ್ತಾರೆ, ಮತ್ತು ಕಾಗೆಗಳಿಗೆ ಯಾರು ವಿಶೇಷವಾಗಿ ದಾನಾದಿಗಳನ್ನು ಮಾಡ್ತಾರೆ, ನಾನು ಅವರಿಗೆ ತುಂಬ ಖುಷಿಯಿಂದ ನೋಡ್ಕೊಳ್ತೇನೆ ಅಂತ ಶನೈಶ್ಚರ. ಮತ್ತು ಯಾರು ಧರ್ಮ ವಿರುದ್ಧವಾಗಿರ್ತಾರೆ, ಅವೈದಿಕರಾಗ್ತಾರೆ ಮತ್ತು ಅನ್ಯಾಯವನ್ನು ಮಾಡ್ತಾರೆ, ಅವರಿಗೆ ಮಾತ್ರ ನಾನು ಪಕ್ಕ ಶಿಕ್ಷೆ ಕೊಡ್ತೇನೆ ಅಂತ ಶನೈಶ್ಚರ ಹೇಳಿದ್ದಾನೆ. ಹಾಗಾಗಿ ಶನೈಶ್ಚರ ಹೇಳಿದಾಗ ಶನೈಶ್ಚರ ಸ್ತೋತ್ರ ಮಾಡಿದ್ದಾರೆ, ನರಸಿಂಹದೇವರ ಸ್ತೋತ್ರ ಮಾಡಿದ್ದಾರೆ. ನರಸಿಂಹದೇವರಿಂದ ವರ ಪಡೆದುಕೊಂಡು ಯತ್ಪಾದ ಪಂಕಜರಜ ಪರಮಾದರೇಣ ಸಂಸೇವಿತಂ ಸಕಲ ಕಲ್ಮಶ ರಾಶಿನಾಶಂ ಅಂತ ಶನೈಶ್ಚರನೇ ಸ್ತೋತ್ರ ಮಾಡಿದ್ದು, ನರಸಿಂಹದೇವರ ಸ್ತೋತ್ರ. ಆ ನರಸಿಂಹದೇವರ ಸ್ತೋತ್ರವನ್ನು ನಿತ್ಯ ಹೇಳಿದರೆ ಏನಾಗ್ತದೆ? ದೇವರೇ ವರ ಕೊಟ್ಟಿದ್ದಾರೆ. ದ್ವಾದಶಾಷ್ಟಮ ಜನ್ಮಸ್ಥ, ದ್ವಾದಶ ಶನಿ, ಅಷ್ಟಮ ಶನಿ, ಪಂಚಮ ಶನಿ, ಇನ್ನೊಂದು ಯಾವುದು 7.5, ಇವೆಲ್ಲ ಪರಿಹಾರ.
ನರಸಿಂಹದೇವರೇ ಆ ಶನೈಶ್ಚರನಿಗೆ ವರವನ್ನು ಕೊಟ್ಟಿದ್ದಾರೆ. ಇಷ್ಟು ಸ್ತೋತ್ರ ಹೇಳಬೇಕು ನಿಂತು. ಯಾವುದೋ ಶನೈಶ್ಚರ ಕೃತ ನರಸಿಂಹದೇವರ ಸ್ತೋತ್ರ. ಶ್ರೀಕೃಷ್ಣ ಪಾಂಡವರಿಗೆ ಇದನ್ನು ಹೇಳಿದ. ಇದನ್ನು ಈ ಸ್ತೋತ್ರವನ್ನು ನಿತ್ಯ ಹೇಳಿದರೆ ನಿಮಗೆ ಸಾಮ್ರಾಜ್ಯ ಸಿಗ್ತದೆ ಅಂತ ಕೃಷ್ಣನೇ ಹೇಳಿದ. ಅಂತಹ ಸ್ತೋತ್ರವನ್ನು ನರಸಿಂಹದೇವರ ಸ್ತೋತ್ರವನ್ನು ಶನೈಶ್ಚರ ಮಾಡಿದ್ದಾನೆ. ಇನ್ನು ಮೂರನೆಯ ಮಗಳು ಯಾರು ಅಂದರೆ ತಪತಿ. ತಪತಿ ಅವಳು ಈ ಸಂಜ್ಞಾದೇವಿಯ ಮಗಳು ಯಮುನೆ, ಅವಳು ನದಿಯಾಗಿ ಹರಿದು. ಛಾಯಾದೇವಿಯ ಮಗಳು ತಪತಿ, ಅವಳು ನದಿಯಾಗಿ ಹರಿದು. ಪ್ರಾಯ ಗುಜರಾತ್ ಕಡೆ, ಗುಜರಾತ್ ಇರಬೇಕು, ಗುಜರಾತ್ ಮಧ್ಯಪ್ರದೇಶ ಕಡೆ ಈ ನದಿ ಇಂದಿಗೂ ಹರಿತಾ ಇದೆ. ಯಾವುದು ತಪತಿ ಎನ್ನುವ ನದಿ ಹರಿತಾ ಇದೆ. ಅದು ತಪತಿ ಯಾರ ಮಗಳು ಅಂದರೆ ಸೂರ್ಯನದೇ ಮಗಳು, ಛಾಯಾಳಲ್ಲಿ ಹುಟ್ಟಿದವರು. ಏನಾಯಿತು? ಛಾಯಾ ಏನು ಮಾಡಿದ್ದು? ಸಂಜ್ಞಾದೇವಿಯ ಮಕ್ಕಳ ಬಗ್ಗೆ ಮೋಹ ಕಮ್ಮಿ ಆಯಿತು, ತನ್ನ ಮಕ್ಕಳ ಬಗ್ಗೆ ಮೋಹ ಹೆಚ್ಚಾಯಿತು. ಅದರಲ್ಲಿ ತತ್ರಾಪಿ ವಿಶೇಷವಾಗಿ ಶನೈಶ್ಚರನ ಬಗ್ಗೆ ತುಂಬ ಪ್ರೀತಿ ಇತ್ತು ಅವರಿಗೆ. ಯಾರಿಗೆ? ಛಾಯಾದೇವಿ. ಪ್ರೀತಿ ಇದ್ದಾಗ ಅದನ್ನು ನೋಡುತ್ತಾರೆ ಯಾರೋ ಯಮರಾಜ. ಅಮ್ಮ ಏನು ಮಾಡ್ತಾ ಇದ್ದಾಳೆ? ಶನೈಶ್ಚರನ ಮೇಲೆ ಮಾತ್ರ ಪ್ರೀತಿ ಮಾಡ್ತಾಳೆ. ನಮ್ಮ ಬಗ್ಗೆ ಯಾರ ಬಗ್ಗೆ ಕಾಳಜಿ ಮಾಡ್ತಾ ಇಲ್ಲ. ಅಮ್ಮ ಯಾಕೋ ಚೇಂಜ್ ಆಗಿದ್ದಾಳೆ ಅಂತ ಯಾರಿಗೆ ಅನ್ನಿಸಿತು? ಯಮದೇವನಿಗೆ ಅನ್ನಿಸಿತು. ಸಂಧ್ಯಾಸುತನಿಗೆ ನೋಡಿದ ನಿರೀಕ್ಷೆ ಮಾಡಿದ. ಅಮ್ಮನ ಸ್ವಭಾವ ಚೇಂಜ್ ಆಗಿಲ್ಲ. ಅಮ್ಮ ಏನು ಮಾಡ್ತಿದ್ದು? ಶನೈಶ್ಚರನಿಗೆಲ್ಲ ತುಂಬ ಹಾಲು ತುಪ್ಪ ಎಲ್ಲ ಫಸ್ಟ್ ಕ್ಲಾಸ್ ಕೊಡ್ತಾರೆ. ಪಾಪ ಇವರಿಗೆಲ್ಲ ಹಾಲು ಇಲ್ಲ, ಎಂಥದ್ದು ನೀರು ಹಾಕಿ ಕೊಡ್ತೀವಿ. ನೀರು ಮಿಕ್ಸ್ ಮಾಡಿ ಕೊಡೋದು ಈ ಮಕ್ಕಳಿಗೆ, ಪ್ಯೂರ್ ಹಾಲು ಕೊಡೋದು ಅಲ್ಲಿ. ನಾವು ಹಳೆ ಕಾಲದಲ್ಲಿ ಇರ್ತಿದ್ರು ನೋಡಿ, ಕೆಲವರೆಲ್ಲ ಇರ್ತಿದ್ರು, ಈ ಹಳ್ಳಿಟ್ಟೆಲ್ಲ ಮಾಡಿಕೊಡ್ತಿದ್ರು. ತುಂಬ ಪ್ರೀತಿ ಇದ್ದರೆ ತುಪ್ಪ ಜಾಸ್ತಿ ಹಾಕಿ ಕೊಡೋದು, ಬೆಲ್ಲ ತುಪ್ಪ ಎಲ್ಲ ಹಾಕಿ ಜಾಸ್ತಿ ಕೊಡೋದು. ಪ್ರೀತಿ ಇಲ್ಲ ಅಂದರೆ ಒಣ ಹಳ್ಳಿಟ್ಟು ಹಾಕಿ ಅದು ತುಪ್ಪ ಇಲ್ಲ ಹಾಗೆ ಕೊಟ್ಟು ಕಳಿಸೋದು. ಅದರ ಅರ್ಥ ಏನು ಅಂದರೆ ಹಳ್ಳಿಟ್ಟಿನ ಮೇಲೆ ಅವರು ಏನು ತಿಳ್ಕೊಳ್ಬೇಕು. ಅಂದರೆ ತುಪ್ಪ ಹಾಕಿಲ್ಲ ಅಂದರೆ ನಾವ್ಯಾರು ಪ್ರೀತಿಯ ಮಕ್ಕಳಲ್ಲ ತಿಳ್ಕೊಳ್ಬೇಕು. ತುಪ್ಪ ಹಾಕಿದ್ದಾರೆ ಅಂದರೆ ಪ್ರೀತಿಯ ಮಕ್ಕಳಿದ್ದಾರೆ ಅಂತ. ಹೀಗೆ ಒಂದು ಚಾಲ್ತಿ ಲೋಕನಿತ್ತು. ಹಾಗೆ ಆಗಿತ್ತು. ಅಮ್ಮ ಹಾಗೆ ಮಾಡ್ತಾ ಇದ್ದಾರೆ ಅಂತ ಯಮದೇವನಿಗೆ ಅನಿಸಿತ್ತು. ಯಮ ಏನು ಮಾಡಿಬಿಟ್ಟ? ಕಂಪ್ಲೇಂಟ್ ಕೊಡ್ಬೇಕು. ಯಾರಿಗೆ? ಅಪ್ಪನಿಗೆ, ಸೂರ್ಯನಿಗೆ. ಅಮ್ಮ ಚೇಂಜ್ ಆಗಿದ್ದಾಳೆ, ಶನೈಶ್ಚರನಿಗೆ ಮಾತ್ರ ಅವಳು ತುಂಬ ಪ್ರೀತಿ ತೋರಿಸ್ತಾಳೆ, ನಮ್ಮ ಬಗ್ಗೆ ಏನೂ ಕಾಳಜಿ ಇಲ್ಲ, ಮತ್ತು ನೀನೇನು ವಿಚಾರ ಮಾಡ್ತೀನಿ ನೋಡು ಅಂತ ಅಪ್ಪನೇ ಹೇಳಿದರೆ, ಅಪ್ಪ ಮೊದಲೇ ಸೂರ್ಯ ಜಗತ್ತಿಗೆ ಬೆಳಕನ್ನು ಕೊಡುವನು. ಮತ್ತು ಜಗತ್ತಿಗೆ ಬೆಳಕನ್ನು ಕೊಡುವ ಅಪ್ಪ ಇಷ್ಟು ದಿವಸ ಕತ್ತಲೊಳಗಿದ್ದ. ಪಾಪ ಜಗತ್ತಿಗೆ ಬೆಳಕನ್ನು ಕೊಡ್ತಿದ್ದ, ಇಷ್ಟು ದಿವಸ ಕತ್ತಲೆಯೊಳಗೆ ಮುಳುಗಿಬಿಟ್ಟಿತ್ತು. ಇವಾಗ ಜ್ಞಾನೋದಯ ಅದು ಗೊತ್ತಾಯಿತು. ಇಲ್ಲಿ ಏನೋ ಸಮಸ್ಯೆ ಇದೆ ಅಂತ ಗೊತ್ತಾಯ್ತು, ಏನೋ ಪ್ರಾಬ್ಲಮ್ ಇದೆ. ಜ್ಞಾನ ದೃಷ್ಟಿಯಿಂದ ನೋಡುತ್ತಾನೆ. ಸೂರ್ಯನಿಗೆ ಗೊತ್ತಾಯಿತು ಒರಿಜಿನಲ್ ಹೆಂಡತಿ ಇಲ್ಲಿ ಇಲ್ಲ, ಡುಪ್ಲಿಕೇಟ್ ಇದೆ ಇಲ್ಲಿ. ಸಂಜ್ಞಾ ಹೋಗಿದ್ದಾಳೆ, ಛಾಯಾ ಇದ್ದಾಳೆ ಅಂತ ನಮಗೆ ಗೊತ್ತಾಯಿತು. ಸೂರ್ಯ ಏನು ಮಾಡಿದ? ಸೀದಾ ತನ್ನ ಮಾವನ ಮನೆಗೆ ಬಂದ, ವಿಶ್ವಕರ್ಮನ ಮನೆಗೆ ಬರ್ತಾನೆ. ಹೆಂಡತಿ ಇಲ್ಲ ಅಲ್ಲಿ. ಮಾವ ಹೇಳ್ತಾನೆ, ಅವಳು ಕುರುದೇಶಕ್ಕೆ ಹೊರಟೋಗ್ಬಿಟ್ಟಿದ್ದಾಳೆ, ಅಲ್ಲಿ ಕುದುರೆಯಾಗಿ, ಹೆಣ್ಣು ಕುದುರೆಯಾಗಿ ಇದ್ದಾಳೆ, ಅಶ್ವಿನಿ ಆಗಿದ್ದಾಳೆ ಅಂತ ಹೇಳಿ. ಆಗ ಸೂರ್ಯ ಏನು ಮಾಡಿದ? ಅಲ್ಲಿಗೆ ಬಂದ. ತನ್ನ ಹೆಂಡತಿ ಹೇಳಿದ್ದಾಳೆ, ಅಲ್ಲಿಗೆ ಬಂದ. ಬರುವಾಗ ಏನಾಯಿತು? ಅವನ ತೇಜಸ್ಸು, ಅವನ ರೇತಸ್ಸು ಅದೇನಾಯಿತು? ಆ ಅಶ್ವಿನಿ ಹೆಣ್ಣು ಕುದುರೆಯ ನಾಸಾದೊಳಗೆ, ಮೂಗಿನೊಳಗೆ ಹೋಗ್ಬಿಡ್ತು. ಮೂಗಿನೊಳಗೆ ಹೋದದ್ದೇ ತಡ, ಸೆಕೆಂಡ್ ಒಳಗೆ ಇಬ್ಬರು ಮಕ್ಕಳು ಹುಟ್ಟಿದರು. ಆ ಮೂಗಿನ ಎರಡು ರಂಧ್ರಗಳ ಮೂಲಕ 2 ಮಕ್ಕಳು ಹುಟ್ಟಿ ಬಂದರು. ಅಷ್ಟು ಅದ್ಭುತ ಹರಿವಂಶ ಹೇಳ್ತಾರೆ. 2 ಮಕ್ಕಳು ಹುಟ್ಟಿ ಬಂದರು. ಅವರೇ ಯಾರು ಅಂದರೆ ನಾಸತ್ಯ ಮತ್ತು ದಸ್ರಾ ಅಂತ. ಅವರೇ ಯಾರು ಅಂದರೆ ಅಶ್ವಿನಿ ದೇವತೆಗಳು ಅಂತ. ಅಶ್ವಿನಿ ದೇವತೆಗಳು ಯಾರು ಅಂದರೆ ವೈದ್ಯರು, ದೇವತಾಲೋಕದ ಡಾಕ್ಟರ್, ವೈದ್ಯರು. ಹೀಗೆ ಅದಕ್ಕೆ ಯಮರಾಜ ಸಹೋದರ ಅಂತ ಹೇಳ್ತಾರೆ ಅಶ್ವಿನಿ ದೇವತೆ. ಮತ್ತು ಇವರು ಸೂರ್ಯನ ಮಕ್ಕಳಾದರಲ್ಲ, ಮತ್ತು ಯಮನು ಸೂರ್ಯನ ಮಗ ಅಲ್ಲ, ಅಶ್ವಿನಿ ದೇವತೆಗಳು ಕೂಡ ಸೂರ್ಯನ ಮಕ್ಕಳಲ್ಲ. ಮತ್ತು ಯಮ ಮತ್ತು ಅಶ್ವಿನಿ ದೇವತೆಗಳು ಇಬ್ಬರೇನಾಗಬೇಕಾಯ್ತು? ಅಣ್ಣ ತಮ್ಮಂದ್ರಾಗಬೇಕಾಯ್ತಲ್ಲ. ಡಾಕ್ಟ್ರು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಓಕೆ, ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಯಮರಾಜ ಸಹೋದರ, ಯಮರಾಜಕ್ಕೆ ಹೋಗಬೇಕಾಗ್ತದೆ. ಆದ್ದರಿಂದ ಹೀಗೆ ಅಶ್ವಿನಿ ದೇವತೆಗಳು ಅಲ್ಲಿ ಮಕ್ಕಳಾಗಿ ಹುಟ್ಟಿ ಬರ್ತಾರೆ. ಅಂದರೆ ಅಶ್ವಿನಿಯ
ಅವಳ ಯಾರು ಸಂಧ್ಯಾ ಆ ಹೆಣ್ಣು ಕುದುರೆಯ ಮೂಗಿನಿಂದ ಆ 2 ರಂಧ್ರಗಳಿಂದ ಹುಟ್ಟಿ ಬಂದರು, ಅವರೇ ಅಶ್ವಿನಿ ದೇವತೆಗಳು ಅಂತ ಪ್ರಸಿದ್ಧರಾದರು ಅಂತ ಹೀಗೆ ಹರಿವಂಶ ಹೇಳ್ತಾರೆ. ಮುಂದೆ ಆ ಸಂಧ್ಯಾದೇವಿ ಮತ್ತೆ ಸೂರ್ಯನ ಜೊತೆಗೆ ಸೇರ್ತಾಳೆ, ತಾಪ ಪರಿಹಾರ ಆಗ್ತದೆ. ಮಾವ ಏನು ಮಾಡ್ತಾನೆ ವಿಶ್ವಕರ್ಮ, ಆ ಸೂರ್ಯಮಂಡಲವನ್ನೇ ಆಪರೇಷನ್ ಮಾಡಿ ಅಲ್ಲಿರುವಂತಹ ತಾಪವನ್ನು ಕಮ್ಮಿಗೊಳಿಸಿ, ಅದಕ್ಕೇನು ಮಾಡಬೇಕು ಅವ್ರಿಗೆ ಗೊತ್ತು, ಅದೇನು ಮೆಡಿಸಿನ್ ಹಾಕಿದ್ರೆ ಗೊತ್ತಿಲ್ಲ ಆ ವಿಶ್ವಕರ್ಮ, ಅದೆಲ್ಲ ಆಪರೇಟ್ ಮಾಡಿ ಆ ತಾಪವನ್ನು ಕಮ್ಮಿ ಮಾಡಿ, ಅಂದರೆ ಅಕಸ್ಮಾತ್ ಆ ವಿಶ್ವಕರ್ಮ ಅವರ ಮಾವ ಸೂರ್ಯನ ಮಾವ ಮಳೆಯನ್ ತಾಪ ಕಮ್ಮಿ ಮಾಡಿದ್ದಿಲ್ಲ ಅಂತಾಗಿದ್ದರೆ ಇವತ್ತು ಹರಿವಂಶ ಪುರಾಣ ನಡೀತಿರಲಿಲ್ಲ, ಪ್ರವಚನ ಇಲ್ಲಿ ಆಗ್ತಿರಲಿಲ್ಲ. ಆ ಮಾವನಿಗೆ ಥ್ಯಾಂಕ್ಸ್ ಹೇಳಬೇಕು. ಹರಿವಂಶ ಪ್ರವಚನ ಆಯೋಜನೆ ಆಗಲಿಕ್ಕೆ ಇಷ್ಟೆಲ್ಲ ಕಾರ್ಯಕ್ರಮಗಳು ನಡೀಲಿಕ್ಕೆ ಕಾರಣ ಯಾರು ಅಂದರೆ ಸೂರ್ಯನ ಮಾವ ವಿಶ್ವಕರ್ಮ, ಎಂಜಿನಿಯರ್. ಅದಕ್ಕೆ ಎಂಜಿನಿಯರ್ನ ಯಾವಾಗಲೂ ನಂಬಬೇಕು. ಅವರ ತಂತ್ರಗಾರಿಕೆ ತುಂಬ ಚೆನ್ನಾಗಿರುತ್ತದೆ. ಈ ರೀತಿ ಸೂರ್ಯನ ತಾಪವನ್ನು ಪರಿಹಾರ ಮಾಡಿದ ತಕ್ಷಣ ಸಂಧ್ಯಾದೇವಿ ಸೂರ್ಯನ ಜೊತೆಗೆ ಸಂಸಾರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆದರೆ ಛಾಯಾ ಅವಳದ್ದು ಸಮಸ್ಯೆ ಆಯಿತು. ಆದರೆ ಛಾಯಾ ಏನು ಮಾಡಿದ್ಲು, ತಾನೂ ಕೂಡ ಪ್ರೀತಿಯಿಂದ ಸೂರ್ಯನನ್ನು ಒಲಿಸಿಕೊಳ್ಬೇಕು. ಇಷ್ಟು ದಿವಸ ಆದದ್ದು ಒಂದು ಕಥೆ ಆಯಿತು. ಇನ್ನು ತಾನೂ ಕೂಡ ಪ್ರೀತಿಯಿಂದ ಸೂರ್ಯನನ್ನು ಒಲಿಸಿಕೊಂಡು ಅವನ ಜೊತೆಗೆ ಜೀವನ ಮಾಡಬೇಕು ಅಂಥೇಳಿ ಛಾಯಾ ತಪಸ್ಸು ಮಾಡಲಿಕ್ಕೆ ಆರಂಭ ಮಾಡಿದ್ದು. ಅದೇ ಮುದ್ದೇಬಿಹಾಳದ ಹತ್ತಿರ ನಾರಾಯಣಪುರ ಏನು ಡ್ಯಾಮ್ ಹತ್ತಿರ, ಅಲ್ಲಿ ಕೃಷ್ಣೆಯ ಮಡಿಲಲ್ಲಿ ಅಲ್ಲಿಗೆ ಏನು ಭಯಾನಕವಾಗಿರುವಂತಹ ಪರಿಸರದಲ್ಲಿ ಛಾಯಾದೇವಿ ತಪಸ್ಸನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ದು. ಒಂದು ಕ್ಷೇತ್ರ ನಿರ್ಮಾಣ ಆಯಿತು, ಛಾಯಾ ಭಗವತಿ ಅಂತ ಒಂದು ಪ್ರಸಿದ್ಧವಾದ ಕ್ಷೇತ್ರ ನಿರ್ಮಾಣವಾಯಿತು. ಇಂದಿಗೂ ಕೂಡ ಅಕ್ಷಯ ತೃತೀಯ ದಿನ ತುಂಬ ತೀರ್ಥಗಳಿವೆ. ಆ ತೀರ್ಥಗಳಲ್ಲಿ ಸ್ನಾನ ಮಾಡಿ ಛಾಯಾ ಭಗವತಿಯನ್ನು ದರ್ಶನ ಮಾಡಿದರೆ ಸಂತಾಪ ಪರಿಹಾರ ಆಗ್ತದೆ. ಮತ್ತು ವಿಯೋಗಗಳಾಗಿದ್ದರೆ, ಡಿವೋರ್ಸ್ಗಳಾಗಿದ್ದರೆ ಆ ಡಿವೋರ್ಸ್ ಕೇಸ್ಗಳೆಲ್ಲ ಏನಾಗ್ತದೆ, ಅದು ಒಂದಾಗ್ತದೆ. ದಾಂಪತ್ಯದಲ್ಲಿ ಮಾಧುರ್ಯ ಬರ್ತದೆ ಅಂತ ಹರಿವಂಶ ಎಲ್ಲ ತಿಳಿಸ್ತದೆ. ಹೀಗೆ ಹರಿವಂಶದಲ್ಲಿ ಪ್ರಥಮ ಭಾಗದಲ್ಲಿ ಬಂದಿರುವಂತಹ ಸೂರ್ಯ ಚರಿತ್ರೆ ಇದು, ಸಂಧ್ಯಾದೇವಿಯ ಕಥಾ ಇದು, ಛಾಯಾ ಕಥಾ ಇದು, ಸೂರ್ಯ ಸಂಜ್ಞಾ ಛಾಯಾ ಕಥಾ ಇದು. ಇಂಥ ಸುಂದರವಾದ ಕಥೆಯನ್ನು ಶ್ರವಣ ಮಾಡಿದರೆ ನಮ್ಮ ಸಂತಾಪವೂ ಕೂಡ ಪರಿಹಾರ ಆಗ್ತದೆ ಅಂತ ಹರಿವಂಶ ತಿಳಿಸ್ತದೆ. ಮತ್ತು ನಾಳೆ ಸಂಜೆ 6:30 ಸೇರಿದಾಗ ಮತ್ತೆ ಮುಂದುವರಿಸೋಣ. ಶ್ರೀಕೃಷ್ಣ. ಜಯ ಶ್ರೀ